ಒಳ್ಳೆಯ ಅಂಕಗಳಿರುವ ವಿದ್ಯಾರ್ಥಿಗಳಿಗೆ ಇಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು ಇದೆ. ಆದರೆ ಯಾವ ವಿದ್ಯಾರ್ಥಿ ಅನುತ್ತೀರ್ಣಗೊಳ್ಳುತ್ತಾನೋ ಅಂಥ ವಿದ್ಯಾರ್ಥಿಗಳಿಗೆ ಒಂದು ವ್ಯವಸ್ಥೆ ಇಲ್ಲಿ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ. ಈ ನಿಟ್ಟಿನಲ್ಲಿ 2008ನೇ ಇಸವಿಯಲ್ಲಿ ಬರೀ ಸೋತ ವಿದ್ಯಾರ್ಥಿಗಳಿಗಾಗಿ ಒಂದು ಕ್ಯಾಂಪಸ್ಸನ್ನು ನಾವು ಮಾಡಿದ್ದೇವೆ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಅನೇಕ ಜಿಲ್ಲೆಗಳಿಂದ ಒಂದು 22-23 ಜಿಲ್ಲೆ ವಿದ್ಯಾರ್ಥಿಗಳು ಇವಾಗ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ಓದ್ತಾ ಇದ್ದಾರೆ, ವ್ಯಾಸಂಗ ಮಾಡ್ತಾ ಇದ್ದಾರೆ. ಇಂಥ ವಿದ್ಯಾರ್ಥಿಗಳು ಮುಂದೆ ಅವರ ಒಂದು ಭವಿಷ್ಯವನ್ನು ರೂಪಿಸುವಂಥ ಕೆಲಸ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಡಿಸ್ಟಿಂಕ್ಷನ್ಸ್ ಇರ್ಬೋದು, ಸ್ಟೇಟ್ ಟಾಪರ್ಸ್ ಇರ್ಬೋದು, ಈ ಥರ ಅನೇಕ ರಿಸಲ್ಟನ್ನು ಕೊಟ್ಟ ಸಂಸ್ಥೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್. ಅಲ್ಲದೆ ನಮ್ಮಲ್ಲಿ ಹುಡುಗರಿಗೆ ಹಾಸ್ಟೆಲ್ ಇರ್ಬೋದು, ಹುಡುಗಿಯರಿಗೆ ಹಾಸ್ಟೆಲ್ ಇರ್ಬೋದು, ಮತ್ತು ಅವರಿಗೆ ಲೈಬ್ರರಿ ಇರ್ಬೋದು, ಅವರಿಗೆ ಆಟ ಆಡಲಿಕ್ಕೆ ಗ್ರೌಂಡ್ಸ್ ಇರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಹೊಂದಿರುವಂಥ ಒಂದು ವಿದ್ಯಾಸಂಸ್ಥೆ. ಆದರೆ ಇಲ್ಲಿ ಕಲಿಯುವುದು ಸೋತ ವಿದ್ಯಾರ್ಥಿಗಳು ಅಂತ ಹೇಳೋದು ವಿಶೇಷತೆ. ಅಲ್ಲದೆ ಇಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ನಮ್ಮ PU ಬೋರ್ಡಲ್ಲಿ ಯಾರು ಫಸ್ಟ್ PUC ಸೈನ್ಸಲ್ಲಿ ಫೇಲ್ ಆಗ್ತಾರೋ ಅವರಿಗೆ ನೇರವಾಗಿ ಖಾಸಗಿಯಾಗಿ ಸೆಕೆಂಡ್ PUC ಸೈನ್ಸಿಗೆ ಮಾಡುವಂಥ ಅವಕಾಶ ಇಲ್ಲ. ಆದರೆ ನಮ್ಮ ಕೇಂದ್ರ ಸರ್ಕಾರದ MHRD ಅಂಡರಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ ಇದೆ. ಅದನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಓಪನ್ ಸ್ಕೂಲಿಂಗ್ ಅಂತ ಕರಿತೇವೆ, ಅಂದರೆ NIOS. ಇಲ್ಲಿ ಯಾವುದೇ ವಿದ್ಯಾರ್ಥಿ ಫಸ್ಟ್ PU ಸ್ಟೇಟ್ ಬೋರ್ಡಲ್ಲಿ ಫೇಲ್ ಆದರೂ ನೇರವಾಗಿ ಸೆಕೆಂಡ್ PUCಯನ್ನು MHRD ಅಂಡರಲ್ಲಿ NIOSಲ್ಲಿ ಮಾಡ್ಬೋದು. ಈ ವ್ಯವಸ್ಥೆ ಬೆಂಗಳೂರು ಬಿಟ್ಟರೆ ಇರುವುದು ಪುತ್ತೂರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಎಷ್ಟೋ ವಿದ್ಯಾರ್ಥಿಗಳು ನಮ್ಮಲ್ಲಿ ಸೈನ್ಸಲ್ಲಿ ಕಲಿತು ಇವಾಗ MBBS ಆಗಿ ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಈವನ್ ನರ್ಸಿಂಗ್ ಫೀಲ್ಡಿಗೆ ಹೋಗಿದ್ದಾರೆ. ಇದೊಂದು ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಭಾಗದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳುವ ವಿದ್ಯಾರ್ಥಿಗಳು ಸೋತಾಗ, ಅವರಿಗೆ ದಾರಿ ತೋಚದಾಗ ಈ ಒಂದು ಪ್ರಗತಿ ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ವ್ಯವಸ್ಥೆ ಪೂರಕವಾದ ವಾತಾವರಣ ನಿರ್ಮಿಸಿಕೊಟ್ಟು ಅವರ ಬಾಳಿಗೆ ಒಂದು ದಾರಿದೀಪ ಆಗುವುದರಲ್ಲಿ ಸಂಶಯನೇ ಇಲ್ಲ. ನನ್ನ ಹೆಸರು ಸಾನಿಕಾ ರೈ ಅಂತ. ನಾನು ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲಿಂದ ಪ್ರಗತಿ ಸ್ಟಡಿ ಸೆಂಟರಿಗೆ ಟ್ಯೂಷನಿಗೆ ಬಂದಿದ್ದೇನೆ. ನನಗೆ ಸ್ಕೂಲಲ್ಲಿ ಹೇಳಿಕೊಡ್ತಿದ್ರು, ಆದರೆ ಅಲ್ಲಿ ನನಗೆ ಮ್ಯಾಥ್ಸ್, ಸೈನ್ಸ್ ಮತ್ತು ಹಿಂದಿ ಸ್ವಲ್ಪ ಟಫ್ ಆಗ್ತಿತ್ತು. ಹಾಗೆ ನಾನು ಪ್ರಗತಿ ಸ್ಟಡಿ ಸೆಂಟರಿಗೆ ಟ್ಯೂಷನಿಗೆ ಅಂತ ಬಂದೆ. ಇಲ್ಲಿ ತುಂಬ ಬೆನಿಫಿಟ್ ಸಿಕ್ಕಿತ್ತು ನನಗೆ. ಹಿಂದಿಯಲ್ಲಿ ಎಲ್ಲ ಕಡಿಮೆ ಮಾರ್ಕ್ಸ್ ಸಿಗ್ತಿತ್ತು, ಈಗ 70 ಅಬವ್ ಮೇಲೆ ಹೋಗಿದೆ. ಮತ್ತು ಇಲ್ಲಿ ಸಂಡೇ ಮಾರ್ನಿಂಗ್ ಫ್ರಮ್ 9 to 3:30 ತನಕ ಟ್ಯೂಷನ್ ಕೊಡ್ತಾರೆ. ಮತ್ತು ಡೈಲಿ ನಾನು ಸ್ಕೂಲ್ ಮುಗಿಸಿ 4 ಇಂದ 6 ತನಕ ಇಲ್ಲಿ ನನಗೆ ಟ್ಯೂಷನ್ ಕೊಡ್ತಾರೆ. ಇಲ್ಲಿ ಗೋಕುಲ್ ಸರ್ ಮತ್ತು ಹೇಮಲತಾ ಮೇಡಮ್ ತುಂಬ ಪ್ರೀತಿಯಿಂದ ನಮ್ಮನ್ನು ನೋಡಿಕೊಳ್ಳುತ್ತಾರೆ. ಮತ್ತು ಎಲ್ಲ ಟೀಚರ್ಸ್ನವರು ನಮಗೆ ತುಂಬ ಗೈಡೆನ್ಸನ್ನು ನೀಡ್ತಾರೆ. ನಮ್ಮ ಹತ್ರ ಹೇಳ್ತಾರೆ, ಎಕ್ಸಾಮಿಗೆ ಹೆದರಬೇಡಿ, ಎಂತ ಆಗೋದಿಲ್ಲ, ಒಳ್ಳೆಯ ಮಾರ್ಕ್ಸ್ ತೆಗಿತೀರಿ ಅಂತ. ಈಗ ನಮಗೆ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ ಸ್ಕೂಲಲ್ಲಿ. ಸೊ ನಾವು ಬೆಳಿಗ್ಗೆ 9 ಇಂದ ಸಂಜೆ 5 o'clock ತನಕ ಇಲ್ಲಿ ಸ್ಟಡೀಸ್ ಮಾಡ್ತೀವಿ. ಎಂಥ ಡೌಟ್ ಇದ್ದರೆ ಸಹ ಇಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಪ್ರಗತಿ. ನನ್ನ ಹೆಸರು ಮೊಹಮ್ಮದ್ ಶಮ್ಹಾನ್. ನಾನು ಬೆತನ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಪುತ್ತೂರಿನಿಂದ ಬರುವುದು. ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮರಲ್ಲಿ 5ರಲ್ಲಿ ಪಾಸ್ ಆಗಿದ್ದೀನಿ. ತಾಲೂಕು ಲೆವೆಲಲ್ಲಿ ನನ್ನ 4ರಲ್ಲಿ ನಾನು ಫೇಲ್ ಆಗಿದ್ದೀನಿ. ಆಗ ನನ್ನ ಫ್ರೆಂಡ್ಸ್ ಇಲ್ಲಿ ಇದ್ದವರು ಅವರು ಹೇಳಿದ್ದು ಪ್ರಗತಿ ಎಜುಕೇಷನ್ ಸೆಂಟರಿಗೆ ಬರಬೇಕಂತೆ. ಆಗ ನಾನು ಬಂದು ಇಲ್ಲಿ ಕಲಿತು ಒಳ್ಳೆ ಮಾರ್ಕ್ ತೆಗ್ದೀನಿ. ನಾನು ಯಾವ ಎಕ್ಸಾಮ್ ಬಂದರೆ ಫೇಸ್ ಮಾಡಲಿಕ್ಕೆ ರೆಡಿಯಾಗಿದ್ದೀನಿ. ಥ್ಯಾಂಕ್ಸ್ ಫಾರ್ ಪ್ರಗತಿ ಎಜುಕೇಷನ್ ಸೆಂಟರ್. ನನ್ನ ಹೆಸರು ಹಿತಶ್ರೀ, ನನ್ನ ಊರು ಕಲ್ಲಡ್ಕ. ನಾನು ಫಸ್ಟ್ PUCಯಲ್ಲಿ ಕೆಮಿಸ್ಟ್ರಿಯಲ್ಲಿ ಫೇಲ್ ಆಗಿ ಸೆಕೆಂಡ್ PUC ಡೈರೆಕ್ಟಿಗೆ ಪ್ರಗತಿ ಸ್ಟಡಿ ಸೆಂಟರ್ಗೆ ಜಾಯ್ನ್ ಆದೆ. ನಮ್ಮ ಪ್ರಗತಿಯ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ನಿಂತು ಓದ್ತಿದ್ದೇನೆ. ಈಗ ಎಲ್ಲ ಸಬ್ಜೆಕ್ಟ್ಗಳು ಈಸಿ ಆಗ್ತದೆ. ಥ್ಯಾಂಕ್ ಯು ಪ್ರಗತಿ. ನನ್ನ ಹೆಸರು ಅಂಜನ್ ಅಂತ. ನಾನು ಕೊಡಗಿನ ಸೋಮವಾರಪೇಟೆಯವನು. ಇಲ್ಲಿ ಎಲ್ಲ ಸುಲಭ ಆಗುತ್ತೆ. ಥ್ಯಾಂಕ್ ಯು ಫಾರ್ ಪ್ರಗತಿ ಸ್ಟಡಿ ಸೆಂಟರ್. ನನ್ನ ಹೆಸರು ದೀಕ್ಷಾ. ನಾನು ದಕ್ಷಿಣ ಕನ್ನಡದ ಸುಳ್ಯದಿಂದ ಬಂದಿದ್ದೇನೆ. ನಾನು ಫಸ್ಟ್ PU ಅಲ್ಲಿ ಮ್ಯಾಥ್ಸಲ್ಲಿ ಫೇಲ್ ಆಗಿದ್ದೆ. ಈಗ ಸೆಕೆಂಡ್ PU ಡೈರೆಕ್ಟ್ NIOSಲ್ಲಿ ಪ್ರಗತಿ ಸ್ಟಡಿ ಸೆಂಟರಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೇನೆ. ಫಸ್ಟ್ PU ಅಲ್ಲಿ ಎಕ್ಸಾಮ್ ಅಂದರೆ ಒಂಥರ ಭಯ ಆಗ್ತಿತ್ತು. ಈಗ ಇಲ್ಲಿ ಹಾಸ್ಟೆಲಲ್ಲಿರೋರ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೇನೆ. ಎಕ್ಸಾಮ್ ಅಂದರೆ ಒಂದು ಹಬ್ಬದ ವಾತಾವರಣ ಆಗಿದೆ. ಇದಕ್ಕೆ ಕಾರಣವಾದ ಪ್ರಗತಿಗೆ ಥ್ಯಾಂಕ್ ಯು. I am Karthik Pawar from Gulbarga. I am failed in first PUC 2 syllabus as Maths and Hindi. Then I am came to know Pragati Study Center. I will face 100% confidently second PUC direct exam NIOS. Thank you Pragati. ನನ್ನ ಹೆಸರು ಪ್ರೇಮ್ ಕುಮಾರ್. ನನ್ನ ಊರು ಚಿತ್ರದುರ್ಗ. ಫಸ್ಟ್ PUC ಇಲ್ಲಿ ಫೇಲ್ ಆಗಿ ಬಂದಿದ್ದೇನೆ ಚಿತ್ರದುರ್ಗದಿಂದ. ಇಲ್ಲಿ ಸೆಕೆಂಡ್ PUC NIOS ಅನ್ನು ಕಟ್ಟಿ ಇಲ್ಲಿ ಎಲ್ಲ ಟೀಚರ್ಸ್ ಒಳ್ಳೆ ರೀತಿಯಿಂದ ನಮಗೆ ಹೇಳ್ಕೊಡ್ತಾರೆ.
ಇಲ್ಲಿ ಒಳ್ಳೆ ಎಜುಕೇಶನ್ ಮತ್ತು ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಚೆನ್ನಾಗೈತೆ. ಥ್ಯಾಂಕ್ ಯು ಪ್ರಗತಿ. ಎನ್ನ ಪುದರ್ ಅಂಕಿತಾ ಯಾನ್ ಕರಿ ವರ್ಷ ಫಸ್ಟ್ ಪಿಯುದು ಸೈನ್ಸ್ ಫೈಲ್ ಆದ್ ಬೈದಿತ್ತೆ ಅಂಡ್ ಈ ಸಲ ಪ್ರಗತಿ ಸ್ಟಡಿ ಸೆಂಟರ್ ನಾನು ಪಾಸ್ ಆದೆ ಪೋಪೆ. ಥ್ಯಾಂಕ್ ಯು ಪ್ರಗತಿ ಸ್ಟಡಿ ಸೆಂಟರ್. ನನ್ನ ಹೆಸರು ಧ್ರುವ ಕುಮಾರ್. ನಾನು ಹಾಸನದಿಂದ ಬಂದಿದ್ದೇನೆ. ನಾನು ಫಸ್ಟ್ ಪಿ ಯು ಅಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಫೇಲ್ ಆಗಿದೆ. ನಾನು ಪ್ರಗತಿಗೆ ಬಂದಾಗ ಸೆಕೆಂಡ್ ಪಿ ಯು ಡೈರೆಕ್ಟ್ ಎಕ್ಸಾಮ್ ನ್ಯೂ ಸೈನ್ಸನ್ನು ಮಾಡ್ತಿದ್ದೇನೆ. ಈಗ ನಾನು ಎಕ್ಸಾಮಿನಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕಂತ ವಿನಂತಿಸಿದ್ದೇನೆ. ಹಾಗೂ ಹಾಸ್ಟೆಲ್ ಫೆಸಿಲಿಟಿ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ಪ್ರಗತಿ. ನನ್ನ ಹೆಸರು ಪ್ರಾಂಜಲಿ. ನಾನು ಶಿವಮೊಗ್ಗದಿಂದ ಬಂದಿದ್ದೇನೆ. ನನಗೆ ದಕ್ಷಿಣ ಕನ್ನಡ ಪುತ್ತೂರಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ ಇದೆ ಅಂತ ಗೊತ್ತಾಯಿತು. ನನಗೆ ಪ್ರಗತಿಗೆ ಬಂದಮೇಲೆ ಎಕ್ಸಾಮಿಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ. ಥ್ಯಾಂಕ್ ಯು ಪ್ರಗತಿ. Myself Shalom D'Souza. I am from Kodagu. I have failed in 2 subjects in state syllabus and now I am studying in direct second PU NIOS in Pragati Study Center. Now I am fully confident that I will pass in the second PU NIOS syllabus. Thank you Pragati. So hi, I am one of the sister of my brother who's studying here in Pragati. Actually my brother used to study in Coorg itself in Madikeri only. He had some issues when he was studying in his first PU, so he got one of the back subjects. So after that we had an option to change the college. That time we got into idea that we'll give for Pragati. So we got him to Pragati. So I trust there is a good coaching also. I have experienced it because I have visited here 3 to 4 times. And also my brother is giving a good feedback about that. So I am having a lots of trust on him, having a good percentage with a distinction itself. So I also encourage other students to come into Pragati if you are very backward in your studies. Thank you very much. ಕೊಡಗು ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಬ್ಬ ಮಾನವನಿಗೂ ಕೂಡ ವಿದ್ಯೆ ಅನ್ನೋದು ನಿಜವಾಗ್ಲೂ ಪ್ರಪ್ರಥಮವಾದ ಒಂದು ಹೆಜ್ಜೆ. ವಿದ್ಯೆಯನ್ನು ಹುಟ್ಟುತ್ತಾನೆ ವಿದ್ಯೆಯನ್ನು ಕಲಿತೀವಿ ಕೂಡ. ಹಾಗಂತ ಎಲ್ಲೋ ಒಂದ್ ಕಡೆ ಒಂದ್ ರೀತಿಯ ಬುದ್ಧಿವಂತ ವಿದ್ಯಾರ್ಥಿಗಳನ್ನ ಯಾರು ಬೇಕಾದ್ರೂ ತಿದ್ದಿ ಆತನನ್ನ ಒಂದು ಮುಂದಾರಿಗೆ ತರುವಂತ ಕೆಲಸವನ್ನ ಬಹುತೇಕ ಎಲ್ಲರೂ ಮಾಡ್ತಾರೆ. ಆದ್ರೆ ವಿದ್ಯೆಯಲ್ಲಿ ಎಡಗ್ತಿರುವಂತ ಒಬ್ಬ ವಿದ್ಯಾರ್ಥಿಯನ್ನ ತಿದ್ದಿ ಅವನನ್ನ ಒಂದು ಸರಿದಾರಿಗೆ ತರೋದಿದೆಯಲ್ಲ, ಅದು ನಿಜವಾದ ಒಬ್ಬ ಗುರುವಿನ ಒಂದು ನಿಜವಾಗ್ಲೂ ಅವರ ಕರ್ತವ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಜೊತೆ ಇವತ್ತಿನ ವಿಶೇಷ ಅತಿಥಿಗಳಾಗಿ ಶ್ವೇತಾ ಗೋಕುಲ್ ಸರ್ ಅವರು ಮತ್ತು ಅವರ ಪತ್ನಿಯವರಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿರುವಂತಹ ಪ್ರಗತಿ ಸ್ಟಡಿ ಸೆಂಟರ್ನ ಒಂದ್ ರೀತಿಯಲ್ಲಿ ಆ ಪ್ರಗತಿ ಸ್ಟಡಿ ಸೆಂಟರ್ ಏನಿದೆ ಇವತ್ತು ಎಲ್ಲ ರಾಜ್ಯಾದ್ಯಂತ ಇರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಒಂದ್ ರೀತಿಯ ಅದು ಆಶಾಕಿರಣ ಅಂದ್ರೆ ತಪ್ಪಾಗಲಾರದು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಹೇಳಿ, ಬಹುಶಃ ಈ ಒಂದು ಪ್ರಗತಿ ಸ್ಟಡಿ ಸೆಂಟರ್ ಇವತ್ತು ರಾಜ್ಯಾದ್ಯಂತ ಹಲವಾರು ಕಡೆ ಒಂದ್ ರೀತಿ ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಿದೆ. ಹಲವಾರು ವಿದ್ಯಾರ್ಥಿಗಳು ಎಲ್ಲಾ ರೀತಿಯ ವಿದ್ಯಾರ್ಥಿಗಳು ಒಂದೇ ತರ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಮ್ಮೆ ಕೆಲವರಿಗೆ ಬೇಗನೆ ವಿದ್ಯೆ ತಲೆಗೆ ಹತ್ಬೋದು, ಇನ್ನು ಕೆಲವರಿಗೆ ನಿಧಾನವಾಗಿ ಒಂದು ತಿಳುವಳಿಕೆ ಆಸಕ್ತಿ ಇರ್ತದೆ ಅಂತ ಹೇಳ್ಬೋದು. ಸೊ ಹಾಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಪ್ರಗತಿ ಸ್ಟಡಿ ಸೆಂಟರ್ ವತಿಯಿಂದ ಬಹಳಷ್ಟು ವಿದ್ಯಾರ್ಥಿಗಳು ಒಳ್ಳೊಳ್ಳೆಯ ಅಂಕಗಳನ್ನ ಎಲ್ಲೋ ಒಂದು ರೀತಿಯಲ್ಲಿ ಬೇರೆ ಬೇರೆ ಶಾಲೆಗಳಲ್ಲಿ ಅಲ್ಲಿ ಕಲೀಲಿಕ್ಕೆ ಆಗದೆ ಇರುವಂಥವ್ರು ಇಲ್ಲಿ ನಿಮ್ಮಲ್ಲಿ ಕಲಿತು ಒಳ್ಳೆ ಸಾಧನೆಯನ್ನ ಮಾಡಿದ್ದಾರೆ. ಈ ಸ್ಟಡಿ ಸೆಂಟರ್ ಪ್ರಾರಂಭವಾಗಿದೆ ಹೇಗೆ ಸರ್? ಮೊದಲನೇದಾಗಿ ನೀವು ಒಂದು ಪ್ರಶ್ನೆಯಲ್ಲಿ ಒಂದು ವಿಚಾರವನ್ನು ಹೇಳಿದರೆ, ಎಲ್ಲೋ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು, ಫೇಲ್ ಆದ ಮಕ್ಕಳು, ಇವರಿಗೆ ಒಂದು ಮುಂದಿನ ದಾರಿದೀಪ ತೋರುವ ಸಂಸ್ಥೆ ಅಂತ ನೀವು ಹೇಳಿದ್ರಿ. ಇದು ಒಂದು ವಿಚಾರವನ್ನ ನಾನು ಇವಾಗ ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಏನು ಅಂತ ಹೇಳಿದ್ರೆ, ಈ ಒಂದು ಸಮಾಜದಲ್ಲಿ ಅನೇಕ ಶಾಲಾ ಕಾಲೇಜುಗಳಿವೆ. ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಅಡ್ಮಿಷನ್ ಓಪನ್ ಅಂತ ಬೋರ್ಡ್ ಇರುತ್ತೆ. ಅಡ್ಮಿಷನ್ ಓಪನ್ ಅಂದ್ರೆ ಬೋರ್ಡ್ ಯಾರಿಗೆ, ಅದು ಯಾರು ಉತ್ತೀರ್ಣಗೊಂಡಿದ್ದಾರೋ ಅವರಿಗೆ ಮಾತ್ರ ಬೋರ್ಡ್ ಇರುತ್ತೆ. ಆದರೆ ಇಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಏನು ಅಂತ ಹೇಳಿದ್ರೆ, ಅನುತ್ತೀರ್ಣಗೊಂಡ ಮಕ್ಕಳಿಗೆ ಏನು ವ್ಯವಸ್ಥೆ ಇದೆ ಅಂತ. ಈ ನಿಟ್ಟಿನಲ್ಲಿ 2008 ಇಸವಿಯಲ್ಲಿ ನನ್ನ ಧರ್ಮಪತ್ನಿ, ನಮ್ಮ ಪ್ರಗತಿ ಎಜುಕೇಶನ್ ಫೌಂಡೇಶನ್ ವೈಸ್ ಚೇರ್ಮನ್ ಅಲ್ಲದೆ ಪ್ರಗತಿ ಸ್ಟಡಿ ಸೆಂಟರ್ನ ಪ್ರಾಂಶುಪಾಲರು, ಇವರು 2008ರಲ್ಲಿ ನನ್ನ ಹತ್ರ ಹೇಳ್ತಾರೆ, ಮನೆಯಲ್ಲಿ ಟ್ಯೂಷನ್ ಕೊಡ್ಲಿಕ್ಕೆ ಜಾಗ ಸಾಕಾಗ್ತಾ ಇಲ್ಲ, ಆದ ಕಾರಣ ನನಗೆ ಒಂದು ಕೊಠಡಿಯ ಅವಶ್ಯಕತೆ ಇದೆ ಒಂದು ಪುತ್ತೂರಿನ ಹೃದಯ ಭಾಗದಲ್ಲಿ.
ಮಕ್ಕಳು ಶಾಲಾ ಕಾಲೇಜಿನಿಂದ ಹೋಗಿ ಬರಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಬೇಕು ಅಂತ ಹೇಳ್ತಾರೆ. ಹಾಗೆ ನಾನು ಅವರಿಗೆ ಬೇಕಾಗಿ ಒಂದು ಕೊಠಡಿ ವ್ಯವಸ್ಥೆಯನ್ನ ನಾವು ಮಾಡಿಕೊಟ್ವಿ. ಅಲ್ಲಿ ಲಾಸ್ಟ್ಗೆ ಏನಾಯ್ತು ಅಂದ್ರೆ ಅದು ಸಾಕಾಗಿ ಬರ್ಲಿಲ್ಲ. ನಂತರ ಅದರ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇನ್ನೊಂದೆರಡು ಕೊಠಡಿ, ಆ ರೀತಿ ಬೆಳೀತಾ ಬೆಳೀತಾ ಆ ಪರಿಸರದಲ್ಲಿರುವ ಎಲ್ಲಾ ಕೊಠಡಿಗಳು ಪ್ರಗತಿ ಸ್ಟಡಿ ಸೆಂಟರ್ ಆಯ್ತು. ಆವಾಗ ನನಗೆ ಪೂಜಾ ಕಾವಂದ್ರು, ಅಂದ್ರೆ ನಾವು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ನಾವು ಪೂಜಾ ಕಾವಂದ್ರು ಅಂತ ನಾವು ಉಲ್ಲೇಖ ಮಾಡ್ತೀವಿ. ಸೊ ಅವರ ಬಳಿ ನಾವು ಸಂಪರ್ಕ ಮಾಡಿದಾಗ ಅವರು ಧರ್ಮಸ್ಥಳ ಕಟ್ಟಡದಲ್ಲಿಯೇ ಪುತ್ತೂರಿನ ಹೃದಯ ಭಾಗದಲ್ಲಿ ಬಸ್ ಸ್ಟ್ಯಾಂಡ್ ನ ಪಕ್ಕದಲ್ಲೇ ಇದೆ. ಅಲ್ಲಿ ನಮಗೆ ಒಂದು 5,600 ಸ್ಕ್ವೇರ್ ಫೀಟ್ ಚದರ ಅಡಿಯ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ಮಾಡಿಕೊಟ್ಟು ಹೇಳ್ತಾರೆ, ಗೋಕುಲ್ನಾಥ್ರೆ ಇನ್ನು ಈ ಬಿಲ್ಡಿಂಗ್ ಅಲ್ಲಿ ತರಗತಿಗಳಿಗೆ ಏನೆಲ್ಲ ಬೇಕು, ಟೈಲ್ಸ್ ಇರ್ಬೋದು, ಒಂದು ಆಫೀಸ್ ಚೇಂಬರ್ ಇರ್ಬೋದು, ಎಲ್ಲ ನಾನು ಮಾಡ್ಕೊಡ್ತೇನೆ. ನೀವು ಸೋತ ವಿದ್ಯಾರ್ಥಿಗಳಿಗೆ ಬೇಕಾಗಿ ಪ್ರಾರಂಭ ಮಾಡ್ತಾ ಇದ್ದೀರಲ್ವಾ, ಇದಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದೆ ಅಂತ ಹೇಳಿ ಅವರು ನಮ್ಮ ಹತ್ರ ಪ್ರಾರಂಭ ಮಾಡಿಸಿದ್ರು. ಇದು ಹೀಗೆ ಪ್ರಾರಂಭ ಆಗಿತ್ತು. ಈಗ ಅಂದಾಜಿಗೆ ಮೇಡಮ್ ಸರ್ ಹೇಳಿದ್ರು, ತಾವು ಒಂದು ರೀತಿಲಿ ಮೊದಲು ಟ್ಯೂಷನ್ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಪ್ರಾರಂಭಗೊಂಡಿತ್ತು ಅನ್ನುವಂಥದ್ದು. ಈಗ ಸ್ಟಡಿ ಸೆಂಟರ್ ಅಂತ ಅನ್ಕೊಳ್ಳುವಾಗ ಎಲ್ಲಾ ತರಗತಿ ವಿದ್ಯಾರ್ಥಿಗಳು ಕೂಡ ಅಲ್ಲಿದ್ದಾರೆ. ಈಗ ಅಲ್ಲಿ ನಿಮ್ಮ ಸ್ಟಡಿ ಸೆಂಟರ್ನಲ್ಲಿ ಎಲ್ಲರೂ ಕೂಡ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥದ್ದು. ತಾವು ಬಹುಶಃ ಶಿಕ್ಷಕಿ ಅಂತ ಅನ್ಕೋತೀನಿ. ಆ ನಂತರ ಈ ರೀತಿಯ ಪ್ರತಿಯೊಂದು ವಿದ್ಯಾರ್ಥಿಗೂ ಬೇರೆ ಬೇರೆ ತರದಲ್ಲಿ ಬೇರೆ ಬೇರೆ, ಈಗ ಆರ್ಟ್ಸ್, ಸೈನ್ಸ್ ಅಂಡ್ ಕಾಮರ್ಸ್ ಹೀಗಿರುವಾಗ ಅವ್ರವ್ರಿಗೆ ಶಿಕ್ಷಕರ ಅವಶ್ಯಕತೆ ಇರ್ತದೆ. ಇದನ್ನೆಲ್ಲ ಹೇಗೆ ನಿಭಾಯಿಸಿದ್ರೆ ಆ ಸಂದರ್ಭದಲ್ಲಿ? ಆ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಏನು ಅಂತ ಹೇಳಿದ್ರೆ, ಸಾಧಾರಣ ಕ್ಲಾಸಸ್ ನಾನು ಮಾಡ್ತಾ ಇದ್ದೆ. ಮತ್ತೆ ನಾವು ಇದು ಟ್ಯುಟೋರಿಯಲ್ ಅನ್ನೋದೊಂದು ಸ್ಟಾರ್ಟ್ ಮಾಡಿದ ನಂತರ ಲೆಕ್ಚರ್ಸ್ ನ ಅವಶ್ಯಕತೆ ಬೇಕು. ಯಾಕಂದ್ರೆ ಬೇರೆ ಬೇರೆ ಸ್ಟ್ರೀಮ್ ನವರಿಗೆ ಬೇರೆ ಬೇರೆ ಲೆಕ್ಚರ್ಸ್ ಬೇಕು. ಎಲ್ಲರೂ ಎಲ್ಲಾ ಪಾಠಗಳನ್ನು ಒಬ್ಬರೇ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದರಿಂದ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಜೀವನದಲ್ಲಿ ನಾವು ಬದುಕಬೇಕು, ಒಂದು 4 ಜನರನ್ನು ಬದುಕಿಸಬೇಕು. ಆವಾಗ ನಾವೇನ್ ಮಾಡಿದೆವು, ಇವಾಗ ರೆಗ್ಯುಲರ್ ಕಾಲೇಜಸ್ ಅಲ್ಲಿ ಎಲ್ಲ ಏನು ಇಂಟರ್ವ್ಯೂಗೆಲ್ಲ ಹೋದಾಗ ಅವ್ರು ಕೇಳ್ತಾರೆ, ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನೀವು ಪಾಠ ಮಾಡಿ. ಇದೆಲ್ಲ ನಾನು ಕೇಳುದು, ನನಗೆ ಗೋಲ್ಡ್ ಮೆಡಲ್ ಬಂದ್ರೆ ಸಾಲದು, ನಮಗೆ ಮಕ್ಕಳ ಲೆವೆಲ್ ಇಳಿದು ಪಾಠ ಮಾಡುವವರು ಬೇಕು. ಸೊ ನಾವು ಅಂತವರನ್ನು ಇಂಟರ್ವ್ಯೂಗೆ ಕರೆದು ಸೆಲೆಕ್ಟ್ ಮಾಡಿ ಅವರಿಗೆ ನಾವು ಅವಕಾಶ ಕೊಟ್ಟೆವು. ಸೊ ನಮ್ಮಲ್ಲಿ ಬಂದ ನಂತರ ನಾವು ಹೇಳ್ತೇವೆ ಏನಂತ ಹೇಳಿ, ನೀವು ಇವಾಗ ಇಲ್ಲಿ ಪಾಠ ಮಾಡ್ತಾ ಇದ್ದೀರಿ, ಮುಂದಕ್ಕೆ ನಿಮಗೆ ಒಳ್ಳೆ ಅವಕಾಶ ಬಂದಾಗ ನಿಮ್ಗೆ ಹೋಗ್ಬೋದು. ಆ ತರ ನಮ್ಮಲ್ಲಿ ಪಾಠ ಮಾಡಿ ಅನುಭವ ಪಡೆದವರು ಇವತ್ತು ಬೇರೆ ಬೇರೆ ಕಾಲೇಜುಗಳಲ್ಲಿ ಪ್ರತಿಷ್ಠಿತ ಹುದ್ದೆಗಳಲ್ಲಿ ಇದ್ದಾರೆ. ಈಗ ಮೇಡಮ್, ಈಗ ಒಂದ್ ರೀತಿಲಿ ಸರ್ ಈ ಪ್ರಗತಿ ಸ್ಟಡಿ ಸೆಂಟರ್ನ ಈ ಕಾನ್ಸೆಪ್ಟ್ ಇದೆಯಲ್ಲ, ನೀವು ಹೇಳಿದ್ರಿ, ಈಗ ಏನು ಒಂದು ಓದಿನಲ್ಲಿ ಹಿಂದಿರುತ್ತಾರೆ ಅಂತವ್ರನ್ನ, ಸೋತವ್ರನ್ನ, ಒಂದ್ ರೀತಿಯಲ್ಲಿ ಸೋತವ್ರನ್ನ ಮೇಲಕ್ಕೆತ್ತುವಂತ ಪ್ರಯತ್ನ ಇದು ಅಂತ ಹೇಳಿ, ಈ ಕಾನ್ಸೆಪ್ಟ್ ನಿಮ್ಗೆ ಹೇಗೆ ಹೊಳಿತು ಸರ್? ಇದು ಈ ಕಾನ್ಸೆಪ್ಟ್ ಹೊಡಿಲಿಕ್ಕೆ ಒಂದು ಕಾರಣ ಇದೆ. ಯಾಕೆಂತ ಹೇಳಿದ್ರೆ, ನನಗೊಂದು ಒಳ್ಳೆಯ ಒಂದು ನೆನಪು, ನಾವು ಸಣ್ಣದಿರುವಾಗ ಈ ಪುತ್ತೂರಲ್ಲಿ ಸೆಂಟ್ ಫಿಲೋಮಿನಾ ಹೈಸ್ಕೂಲ್ ಸ್ಟೂಡೆಂಟ್ ನಾನು. ಆವಾಗ 10th ಅಲ್ಲಿ ಓದ್ತಾ ಇರುವಾಗ ನನಗೆ ಈ ಗಣಿತ ಅಂತ ಹೇಳಿದ್ರೆ ಕಬ್ಬಿಣದ ಕಡಲೆಕಾಯಿ ಆಗಿತ್ತು. ಸುರೇಶ್ ಶೆಟ್ರು ಅಂತ ಹೇಳಿ ನಮ್ಮ ಒಂದು ಮೇಷ್ಟ್ರು ಇದ್ದು, ಅವ್ರನ್ನ ನೋಡುವಾಗ್ಲೇ ನಾವು ಬೆವರ್ತಾ ಇದ್ವಿ. ನಾನು ಗಣಿತದಲ್ಲಿ SSLC ಅಲ್ಲಿ ನಾನು ಅನುತ್ತೀರ್ಣಗೊಂಡಿದ್ದೆ. ಆ ಒಂದು ಸಂದರ್ಭದಲ್ಲಿ ಒಮ್ಮೆ ಅನುತ್ತೀರ್ಣಗೊಂಡ್ರೆ ಇವಾಗಿನ ಈ ಸಿಸ್ಟಮ್ ಇಲ್ಲ, ಮರು ಪರೀಕ್ಷೆ ಆ ತರದ ಸಿಸ್ಟಮ್ ಇಲ್ಲ, ತಿರ್ಗಾ ನಾವು ಅದೇ ವರ್ಷ ಶಾಲೆ ಕಂಟಿನ್ಯೂ ಮಾಡುವಂತ ಒಂದು ವಿಚಾರಧಾರೆಗಳು ಇಲ್ಲ. ಆವಾಗ ಸಪ್ಲಿಮೆಂಟರಿ ಪರೀಕ್ಷೆ ಅಂತ ಅಕ್ಟೋಬರ್ ಪರೀಕ್ಷೆಯನ್ನ ಬರೀಲೇಬೇಕು, ನಂತರ ನಾವು 1 ವರ್ಷ ಮನೆಯಲ್ಲಿ ಕೂರ್ಲೇಬೇಕು. ಆ ಪರಿಸ್ಥಿತಿಯಲ್ಲಿ ನಾನು ಅನುಭವಿಸಿದಂತ ಆ ನೋವು ಅದು ಇಂದಿಗೂ ನನಗೆ ನೆನಪಿದೆ ಸರ್. ಇವರು ಒಂದು ಟ್ಯೂಷನ್ ಮಾಡ್ತಾ ಮಾಡ್ತಾ ಒಂದು ಟ್ಯುಟೋರಿಯಲ್ ಮಾಡ್ಬೇಕು ಅಂದ್ರು. ಆಗ ನಾನು ಹೇಳಿದೆ, ಟ್ಯುಟೋರಿಯಲ್ ಮಾಡ್ಬೇಕಾರಷ್ಟು ಸುಲಭ ಇಲ್ಲ, ಮಕ್ಕಳು ಯಾವ ರೀತಿ ಬರ್ತಾರೆ ಅಂತ ಹೇಳಿದ್ರೆ ನೀವು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ನಂತರ ಅವರ ಹತ್ರ ರಿಸಲ್ಟ್ ಕೊಡುವುದಿದೆ ಅಲ್ವಾ, ಅದು ಬಹಳ ಪ್ರಾಮುಖ್ಯ. ಯಾಕಂತ ಹೇಳಿದ್ರೆ ನಾವು ಟ್ಯುಟೋರಿಯಲ್ ಅಂತ ಹೇಳಿದ್ರೆ, ನಾವು ಸಣ್ಣದಿರುವಾಗ್ಲೇ ನಾನು ನೋಡ್ತಾ ಇದ್ದೇನೆ, ಮಕ್ಕಳು ಬಂದಿದ್ದಾರೋ ಗಮನಿಸೋದಿಲ್ಲ, ಮಕ್ಕಳ ಅಟೆಂಡೆನ್ಸ್ ಕರೆದು ಒಂದು ವೇಳೆ ಅಬ್ಸೆಂಟೀಸ್ ಇದ್ರೆ ಮನೆಗೆ ಫೋನ್ ಮಾಡಿ ಹೇಳುವ ಕ್ರಮವೇ ಇಲ್ಲ. ಒಂಥರ ಟ್ಯುಟೋರಿಯಲ್ ಅಂದ್ರೆ ಜಾಲಿ ಕೇಂದ್ರ ಅಂತ ಹೇಳೋ ಒಂದು ವಿಚಾರ ಎಲ್ರಿಗೂ ಗೊತ್ತಿರುವಂತ ಜಗಜ್ಜಾಹೀರ. ಸೊ ಇವರಿಗೆ ನಾನು ಒಂದು ವಿಚಾರ ಹೇಳಿದೆ, ನೋಡಿ ನೀವು ಮತ್ತು ಬೇರೆ ಟೀಚರ್ಸು ಮೇಸ್ಟ್ರುಗಳು ಸೇರಿ ಪ್ರಾರಂಭ ಮಾಡ್ತೀರಾ, ಗುಡ್ ಲಕ್, ಆದ್ರೆ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಿ ಅಂತ ಹೇಳಿದ್ದೆ. ಹಾಗೆ 1 ವರ್ಷ ಅವರು ಶಾಲೆಯನ್ನ ಪ್ರಾರಂಭ ಮಾಡಿದ್ರು.
ನನಗೆ ಅವಾಗ ಕಂಪ್ಲೇಂಟ್ ಬರ್ತಾ ಇತ್ತು. ನಾನು ಹೋಗ್ತಾ ಇರಲಿಲ್ಲ, ಯಾಕಂತೇಳಿ ನನಗೆ ಫಿಲೋಮಿನಾ ಕಾಲೇಜು ಕಮ್ಯುನಿಕೇಟ್ ಇಂಗ್ಲಿಷ್ ಕ್ಲಾಸಸ್ಸಿಗೆ ಹೋಗಬೇಕು, ಬೆಳಿಗ್ಗೆ ವಿಟ್ಲ ಹೋಗಬೇಕು, ಮಧ್ಯಾಹ್ನ ನಂತರ ನೆಲ್ಲಿಯಾಡಿ, ಈ ತರ ನಾನು ಬಿಸಿ ಇದ್ದೆ. ಇವನ್ ಸ್ಯಾಟರ್ಡೆ ಮಧ್ಯಾಹ್ನ ಕೂಡ ಕ್ಲಾಸಸ್. ನಾನು ಕಮ್ಯುನಿಕೇಟ್ ಇಂಗ್ಲಿಷ್ ಕಡೆಗೆ ಒಲವು ಜಾಸ್ತಿ. ಸೊ ಮಕ್ಕಳಿಗೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ಈ ತರದ ಕ್ಲಾಸಸ್ ಅನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೆ. ಸೊ ನನಗೆ ಪುರ್ಸೊತ್ತಿರ್ಲಿಲ್ಲ. ಹಾಗೆ ಒಂದು ವರ್ಷ ಇವರದ್ದು ಒಂದು ಅಕಾಡೆಮಿಕ್ ಇಯರ್ ಆಯ್ತು. ಆವಾಗ ಇವ್ರ ಜೊತೆ ಇದ್ದ ಹಿರಿಯ ರಿಟೈರ್ಡ್ HM ಅರ್ತಿಕಜೆ ಗಣಪತಿ ಭಟ್ ಅಂತ ಹೇಳಿ ಅವ್ರು ಹೇಳ್ತಾರೆ, ಗೋಕುಲ್ನಾಥ್ ಸರ್, ನಾವು ಇನ್ನು ಇದು ಮುಂದುವರಿಸೋದು ಬೇಡ, ಮಕ್ಕಳು ಕ್ಯಾರೆಕ್ಟರ್ ಸರಿ ಇಲ್ಲ, ಮಕ್ಕಳು ತುಂಬಾ ಲೂಟಿ ಮಾಡ್ತಾರೆ, ಪಾಠ ಮಾಡುವಾಗ ಹಿಂದಿನಿಂದ ಚಾಕು ಬಿಸಾಡ್ತಾರೆ, ಈ ತರ ಅನೇಕ ವಿಚಾರಗಳು ಹೇಳ್ಕೊಂಡು ಇದನ್ನು ವೈಂಡ್ ಅಪ್ ಮಾಡೋಣ ಅಂತ ಹೇಳ್ತಾರೆ. ನೀವು ನಿಮ್ಮ ಟ್ಯೂಷನ್ ಕಂಟಿನ್ಯೂ ಮಾಡ್ಕೊಳ್ಳಿ, ಈ ಟ್ಯುಟೋರಿಯಲ್ ವ್ಯವಸ್ಥೆ ಬೇಡ ಅಂತಾರೆ. ಆಗ ಮೇಡಮ್ ನನ್ನ ಹತ್ರ ಹೇಳ್ತಾರೆ, ಹೌದು ಕಷ್ಟ ಆಗ್ತಾ ಇದೆ, ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ. ಆಗ ನಾನು ಹೇಳಿದೆ ಒಂದೇ ಮಾತು, ಯಾವುದೇ ನಾವು ಪ್ರಾರಂಭ ಮಾಡಿದ ನಿಲ್ಲಿಸುವ ಹಾಗೆ ಇಲ್ಲ, ಅದಕ್ಕೆ ಏನ್ ಮಾಡಬೇಕು ನಾವು ಆಲೋಚನೆ ಮಾಡೋಣ, ಒಂದು ಡಿಸ್ಕಸ್ ಮಾಡೋಣ ಅಂತ ಹೇಳಿ ನಾನು ಸರ್ಗೆ ಹೇಳ್ತೇನೆ. ಸರ್, ನಾಳೆ ನಾನು ನಿಮ್ಮ ಮನೆಗೆ ಬರ್ತೇನೆ, ನಾನು ಮಾತಾಡ್ತೇನೆ ಅಂದ್ಬಿಟ್ಟು ಸರ್ ಅನ್ನ ಮನವೊಲಿಸಿ ಮತ್ತು ಸರ್ಗೆ ಪ್ರಾಮಿಸ್ ಮಾಡಿದೆ, ನಾನು ಖಂಡಿತ ಫುಲ್ ಟೈಮ್ ನಿಮ್ಮ ಹತ್ರ ನಾನು ಇರ್ತೇನೆ, ಆ ಡಿಸಿಪ್ಲಿನ್ ನ ವಿಚಾರ, ಅಡ್ಮಿನಿಸ್ಟ್ರೇಷನ್ ವಿಚಾರವನ್ನು ನಾನು ನೋಡ್ಕೊಳ್ತೇನೆ ಅಂತ ಹೇಳ್ಬಿಟ್ಟು ಆ ವರ್ಷ ನಾವು ಅದನ್ನ ಕಂಟಿನ್ಯೂ ಮಾಡಿದ್ವಿ ಸರ್. ಆವಾಗ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು ಯೂನಿಫಾರ್ಮ್ ಇರ್ಬೋದು, ID ಕಾರ್ಡ್ ಇರ್ಬೋದು, ಮತ್ತು ಮಕ್ಕಳಿಗೆ ಶಾಲಾ ರೀತಿಯ ಟೈಮ್ ಟೇಬಲ್ಸ್ ಇರ್ಬೋದು, ಬೆಳಗಿನ ಪ್ರಾರ್ಥನೆಯಿಂದ ಹಿಡಿದು ಸಂಜೆಯ ತರಗತಿವರೆಗೂ ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿ ಶಿಕ್ಷಣ ಇದೆಯೋ ಅದೇ ಶಿಕ್ಷಣವನ್ನ ಒಳ್ಳೆಯ ಒಂದು ಡಿಸಿಪ್ಲಿನ್ ಅಲ್ಲಿ ಕೊಟ್ಟಾಗ ಆ ವರ್ಷ ನಮಗೆ 98% ರಿಸಲ್ಟ್ ಬಂತು ಸರ್. ಸರ್, ಈಗ ತಾವು 2008ರಲ್ಲಿ ಪ್ರಾರಂಭಗಳಿದ್ರೆ, ಈಗ 2024, ಇವಾಗ ಒಟ್ಟು ಎಷ್ಟು ವಿದ್ಯಾರ್ಥಿಗಳು, ಇದುವರೆಗೂ ಎಷ್ಟು ವಿದ್ಯಾರ್ಥಿಗಳು? ಅಂದಾಜು 10,000ದ ಮೇಲ್ಪಟ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಕಲಿತು ಹೋಗಿದ್ದಾರೆ ಸರ್. ಎಲ್ಲೆಲ್ಲ ಇದ್ದಾರೆ ಸರ್? 27 ಜಿಲ್ಲೆಯ ಮಕ್ಕಳು, ಕರ್ನಾಟಕದ 27 ಜಿಲ್ಲೆಯ ಮಕ್ಕಳು ಕಲ್ತಿದ್ದಾರೆ. ದೆಹಲಿಯ ಮಕ್ಕಳು ಇದ್ರು ನನ್ನ ಹತ್ರ, ಮಹಾರಾಷ್ಟ್ರದ ಮಕ್ಕಳು ಇದ್ರು, ಕೇರಳದ ಕಾಸರಗೋಡಿನ ಮಕ್ಕಳಿದ್ರು. ಹಾಗೆ ಈಗಲೂ ನೆನಪಿದೆ ನನಗೆ, ಒಂದು ಸ್ಟೂಡೆಂಟ್ ನಮ್ಮ ಪಕ್ಕದ ತಮಿಳ್ನಾಡು ಸ್ಟೂಡೆಂಟ್, ಅವರು ಕೋಲಾರದಲ್ಲಿ ಸೆಟ್ಲ್ ಆಗಿದ್ರು. ಸೊ ಆ ಮಕ್ಕಳು ಕೂಡ ನನ್ನಲ್ಲಿ ಬಂದು ಕಲ್ತು ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ನನಗೆ ಆಲ್ ಓವರ್ ದ ಸ್ಟೇಟ್ ಇಂದ ನನಗೆ ಮಕ್ಕಳನ್ನು ತಗೊಳ್ಳಿಕ್ಕೆ ಆಗುತ್ತೆ. ಬಿಕಾಸ್ ವಿ ಆರ್ ಹ್ಯಾವಿಂಗ್ ಸಿಲೆಬಸ್ ಕಾಲ್ಡ್ NIOS, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್, ದಟ್ ಈಸ್ ಸೆಂಟ್ರಲ್ ಸಿಲೆಬಸ್. ಸೊ ಅದು ನನ್ನಲ್ಲಿ ಇರುವ ಕಾರಣ ದೇಶದ ಯಾವುದೇ ಮೂಲೆಯ ಮಕ್ಕಳಿಗೆ ನಮ್ಮಲ್ಲಿ ನಾವು ತರಬೇತಿಗೊಳಿಸ್ಲಿಕ್ಕೆ ಸಾಧ್ಯ ಇದೆ. ಈಗ ಒಂದು ರೀತಿಯಲ್ಲಿ ಬಹಳ ಅನೇಕರಿಗೆ ಮಾಹಿತಿ, ಕೆಲವರಿಗೆ ಮಾಹಿತಿಯ ಕೊರತೆ ಇರ್ತದೆ. ಒಂದು ರೀತಿಯಲ್ಲಿ ಯಾವ ಕ್ಲಾಸ್ನಿಂದ, ಈಗ ಬಹುಶಃ ತಮ್ಮ ಇದ್ರಲ್ಲಿ ಇನ್ಸ್ಟಿಟ್ಯೂಟ್ ನಲ್ಲಿ ಯಾವ ಕ್ಲಾಸಿಂದ ಎಲ್ಲಿಯವರೆಗೆ, ಯಾವ ಕ್ಲಾಸಿನವರೆಗೆ ವಿದ್ಯಾರ್ಥಿಗಳು ಸೇರ್ಪಡೆಗೊಳ್ಬಹುದು ಸರ್? ಅಲ್ಲಿ ನಮ್ಮಲ್ಲಿ 2 ರೀತಿಯ ತರಗತಿಗಳು ಇದೆ. ಒಂದು ಬೆಳಗಿನ ರೆಗ್ಯುಲರ್ ಬ್ಯಾಚ್ ಅಂತ ಕರಿತೀವಿ, ಇನ್ನೊಂದು ಟ್ಯೂಷನ್ ಬ್ಯಾಚ್ ಅಂತ ಕರಿತೀವಿ. ರೆಗ್ಯುಲರ್ ಬ್ಯಾಚ್ ಅಲ್ಲಿ ನಮ್ಮಲ್ಲಿ 9ನೇ ತರಗತಿ ಫೇಲ್ ಆದವರು, 8ನೇ ತರಗತಿ ಕಲಿತು ಫೇಲ್ ಆಗಿ ಡಿಸ್ಕಂಟಿನ್ಯೂ ಆದವರು ಇರ್ಬೋದು, ಅಥವಾ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಇರ್ಬೋದು. ಈ ತರದ ಮಕ್ಕಳಿಗೆ ಒಂದು 8ನೇ ತರಗತಿಯ ವ್ಯವಸ್ಥೆ, ಒಂದು 9ನೇ ತರಗತಿಯ ವ್ಯವಸ್ಥೆ ನಮ್ಮಲ್ಲಿದೆ. ಅವರನ್ನ ನಮ್ಮ ಶಾಲೆಯಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಬೆಳಗ್ಗಿಂದ ಸಂಜೆವರೆಗೆ ಟೇಬಲ್ ಟ್ಯೂಷನ್, 1-to-1 ಟ್ಯೂಷನ್ ಕೊಟ್ಟು ಆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಬ್ಯಾಕಪ್ ಸ್ಟೂಡೆಂಟ್ ಆಗಿರ್ತಾರೆ, ಅಂದ್ರೆ ಸ್ಲೋ ಲರ್ನರ್ಸ್ ಆಗಿರ್ತಾರೆ. ಅವರಿಗೆ ನಿಮ್ಮ ರೆಗ್ಯುಲರ್ ಶಾಲೆಗಳಲ್ಲಿ ಪೇರೆಂಟ್ಸ್ ಹಾಕಿದಾಗ ಅವರು ಒಂದು ಗುಂಪಿನ ಜೊತೆ ಕ್ಲಾಸ್ ರೂಮ್ ಅಲ್ಲಿ ಕೂತಾಗ ಗ್ರಾಸ್ಪಿಂಗ್ ಪವರ್ ಇರೋದಿಲ್ಲ. ಅಂತ ಮಕ್ಕಳನ್ನ ಪೇರೆಂಟ್ಸ್ ತಂದು ನನ್ನ ಹತ್ರ ಸೇರಿಸ್ತಾರೆ. ಅದು ನಾನು ಹೇಳ್ತೇನೆ, ನಮ್ದು ರೆಗ್ಯುಲರ್ ಶಾಲೆ ಅಲ್ಲ ನಮ್ಮದು. ನಾವು ಇವರನ್ನ 10ನೇ ತರಗತಿಗೆ ಮಾತ್ರ ನಾವು ಏಜ್ ಬೇಸ್ ಅಲ್ಲಿ ಪರೀಕ್ಷೆ ಬರೆಸಬಹುದು ಹೊರತು, ಅಲ್ಲಿಯವರೆಗೆ ನಾವು ಇವರನ್ನ 1-to-1 ಟ್ಯೂಷನ್, ಟೇಬಲ್ ಟ್ಯೂಷನ್ ನ ಮುಖಾಂತರ ಇವರನ್ನ ನಾವು ಟ್ರೈನ್ ಮಾಡಿಬಿಟ್ಟು ಇವರನ್ನ ಒಂದು SSLCಗೆ ಬರಬೇಕಾದ್ರೆ ಇಂಥ ವಿದ್ಯಾರ್ಥಿಗಳು ಇತರ ವಿದ್ಯಾರ್ಥಿಗಳಿಗಿಂತಲೂ ಮುಂಚೂಣಿಯಲ್ಲಿ ಇವರು ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡ್ತಾರೆ. ಅದು ಒಂದು ಬ್ಯಾಚ್ ಇದೆ. ಇನ್ನೊಂದು ಬ್ಯಾಚ್ ಏನಿದೆ, 9ನೇ ಫೇಲ್ ಆಗಿರ್ಬೋದು ಅಥವಾ 10ನೇ ಫೇಲ್ ಆಗಿರ್ಬೋದು, 10th ಸ್ಟ್ಯಾಂಡರ್ಡ್ ನ ರೆಗ್ಯುಲರ್ ಬ್ಯಾಚ್, ಯೂನಿಫಾರ್ಮ್ ಹಾಕಿ. ಈ ಮಾರ್ನಿಂಗ್ ಬ್ಯಾಚ್ ಎಲ್ಲವೂ ನಮ್ಮ ಯೂನಿಫಾರ್ಮ್ ಇರುತ್ತೆ, ಬ್ಲಾಕ್ ಪ್ಯಾಂಟ್, ವೈಟ್ ಶರ್ಟ್ ಅಂಡ್ ನಮ್ಮ ID ಕಾರ್ಡ್. ಸೊ ಇದೊಂದು. ಇನ್ನೊಂದು ಫಸ್ಟ್ PU ಫೇಲ್ ಆಗಿರ್ತಾರೆ,
ಅಥವಾ ಸೆಕೆಂಡ್ ಪಿ ಯು ಅಲ್ಲೂ ಫೇಲ್ ಆಗಿರುತ್ತೆ, ಆ ಸೆಕೆಂಡ್ ಪಿ ಯು ಸಿಗೆ ಸಪರೇಟ್ ಬ್ಯಾಚ್ ಇದೆ. ಇದು ಸ್ಟೇಟ್ ಸಿಲೆಬಸ್ಸಿಗೆ ಒಂದು ಬ್ಯಾಚ್ ಇದೆ, ಇನ್ನೊಂದು ಸೆಂಟ್ರಲ್ ಸಿಲೆಬಸ್ಸಿಗೆ ಒಂದು ಬ್ಯಾಚ್ ಇದೆ. 2 ಬ್ಯಾಚ್ಗಳು ನಮ್ಮಲ್ಲಿ ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ, ಬೆಳಗಿನ ಬ್ಯಾಚ್. ಇನ್ನು ಬರುವುದಾದ್ರೆ 2ನೇ ಹಂತ ನಮ್ಮ ಪುತ್ತೂರಿನ ಆಸುಪಾಸಿನ ಸಂಜೆಯ ಟ್ಯೂಷನ್ ವಿದ್ಯಾರ್ಥಿಗಳು. ಅನೇಕ ಶಾಲಾ ಕಾಲೇಜುಗಳಿಂದ 1ನೇ ತರಗತಿಯಿಂದ ಹಿಡಿದು ನಿಮಗೆ ಡಿಗ್ರಿವರೆಗೆ ನಮ್ಮ ಮಕ್ಕಳು ನಮ್ಮಲ್ಲಿ ಪ್ರತಿನಿತ್ಯ ಸಂಜೆ ಟ್ಯೂಷನ್ಗೆ ಬರುತ್ತಾರೆ. ಯಾಕೆಂದ್ರೆ ಸಂಜೆ ನೀವು ಬಂದ್ರೆ ಎಲ್ಲ ಶಾಲಾ ಕಾಲೇಜುಗಳ ಯೂನಿಫಾರ್ಮ್ ನಮ್ಮಲ್ಲಿ ಕಾಣಬಹುದು ವಿದ್ಯಾರ್ಥಿಗಳು. ಇದು ಒಂದು ಬ್ಯಾಚ್. ಇನ್ನು ವಾರಾಂತ್ಯದ ಬ್ಯಾಚ್ಗಳು ಅಂತ ಕರೆದ್ರೆ CET ಇರ್ಬೋದು, ನೀಟ್ ಇರ್ಬೋದು, JEE ಇರ್ಬೋದು, ಈ ತರ. ನಂತರ ನವೋದಯ ಕೋಚಿಂಗ್ ಮತ್ತು NTSC ಕೋಚಿಂಗು, NMMS ಕೋಚಿಂಗು, ಈ ತರ ಅನೇಕ ಕೋಚಿಂಗ್ಗಳು, ವಾರಾಂತ್ಯದ ತರಗತಿಗಳು. ಅದು ಯಾಕೆ ಅಂತ ಹೇಳಿದ್ರೆ ಪುತ್ತೂರಿನ ಪೇಟೆಯವರಿಗೆ ಡೈಲಿ ಕ್ಲಾಸಿಗೆ ಬರ್ಬೋದು ಟ್ಯೂಷನಿಗೆ, ಆದ್ರೆ ಪುತ್ತೂರಿನ ಆಸುಪಾಸಿನ ದೂರದ ಗ್ರಾಮಾಂತರದ ವಿದ್ಯಾರ್ಥಿಗಳಿಗೆ ಡೈಲಿ ಬರೋಕ್ಕಾಗೋದಿಲ್ಲ. ಅವರಿಗೆ ಬೇಕಾಗಿ ನಾವು ಪ್ರತಿ ಆದಿತ್ಯವಾರ ತರಗತಿಗಳನ್ನ ಅರೇಂಜ್ ಮಾಡಿದೆ. ಇದು ಕಳೆದ 16 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಅದರಲ್ಲೂ ನವೋದಯ ಅಂತ ಹೇಳುವ ಒಂದು ಶಾಲೆಯಲ್ಲಿ ನಮ್ಮದು 150ಕ್ಕಿಂತಲೂ ಮೇಲೆ ಮಕ್ಕಳು ನಮ್ಮಲ್ಲಿಂದ ಸೆಲೆಕ್ಷನ್ ಆಗಿ ಹೋಗಿರ್ತಾರೆ. ಓಕೆ ವೀಕ್ಷಕರೇ, ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ಮತ್ತೆ ಇನ್ನೇನಿದೆ, ಇನ್ನು ಯಾವ ರೀತಿ ಫೆಸಿಲಿಟೀಸ್ ಇದೆ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿ ಏನೆಲ್ಲ ಕಲಿಬಹುದು ಅನ್ನೋ ವಿಚಾರಗಳನ್ನ ಮತ್ತಷ್ಟು ಚರ್ಚೆ ಮಾಡ್ತಾ ಹೋಗೋಣ. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುನಿ. ಈಗ ಒಂದು ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರಾ? ಅನುತ್ತೀರ್ಣಗೊಂಡಿದ್ದಾರೆಯೇ? ಇನ್ನೂ ಚಿಂತೆ ಬೇಡ. ಅಂತಹ 8, 9, 10 ಹಾಗೂ ಫಸ್ಟ್ PU, ಸೆಕೆಂಡ್ PU ಸೈನ್ಸ್, ಕಾಮರ್ಸ್, ಆರ್ಟ್ಸ್ ವಿಭಾಗಗಳಲ್ಲಿನ ವಿದ್ಯಾರ್ಥಿಗಳ ಮೊಗದಲ್ಲಿ ಹೊಸ ಮಂದಹಾಸ ಮೂಡಿಸುವ, ಇಡೀ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಅನುತ್ತೀರ್ಣಗೊಂಡ, ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಹೊಂದಿರುವ ವಿಶೇಷವಾದ ವಿದ್ಯಾಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿರುವ ಪ್ರಗತಿ ಎಜುಕೇಶನಲ್ ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಅಧೀನಕ್ಕೊಳಪಟ್ಟ ಪ್ರಗತಿ ಸ್ಟಡಿ ಸೆಂಟರ್. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಉದ್ಯೋಗಾಧಾರಿತ ಡಿಪ್ಲೊಮಾ ಕೋರ್ಸ್ಗಳನ್ನು 2023-24 ಕಳೆದ ವರ್ಷದಿಂದ ಪ್ರಾರಂಭಿಸಿದ್ದೇವೆ. ಡಿಪ್ಲೊಮಾ ಇನ್ ಫೈರ್ ಅಂಡ್ ಸೇಫ್ಟಿ, ಡಿಪ್ಲೊಮಾ ಇನ್ ಮಾಂಟೆಸರಿ ನರ್ಸಸ್ ಟೀಚರ್ಸ್ ಟ್ರೈನಿಂಗ್, ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಸೇರಿದಂತೆ ಇನ್ನಿತರ ಕೋರ್ಸಸ್ಗಳು ಲಭ್ಯವಿದೆ. ಇವತ್ತು ಏನಿದ್ದೀನಿ ಅದಕ್ಕೆ ಕಾರಣನೇ ಪ್ರಗತಿ ಸ್ಟಡಿ ಸೆಂಟರ್ ಅಂತ ನಾನು ಎಲ್ಲೋದ್ರೂ ಹೆಮ್ಮೆಯಿಂದ ಹೇಳ್ಕೊತೀನಿ. ತುಂಬ ಖುಷಿ ಆಗುತ್ತೆ. ಪ್ರಗತಿ ಸ್ಟಡಿ ಸೆಂಟರ್ ಅಲ್ಲಿ ಬರೀ ಫೇಲ್ ಆಗಿರೋ ಮಕ್ಕಳು ಮಾತ್ರ ಟ್ರೈನ್ ಆಗ್ತಾರೆ ಅಂತ, ಇಟ್ಸ್ ಟೋಟಲಿ ಬಿಗ್ ಲೈ. ಅದ್ರ ಜೊತೆಗೆ ನಮಗೆ ಇಷ್ಟ ಕಷ್ಟ ಫ್ಯಾಮಿಲಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಕನ್ಸರ್ನ್ ಇಲ್ದೇ ಇರೋ ಮಕ್ಕಳನ್ನ ಮೋಲ್ಡ್ ಮಾಡೋದ್ರಲ್ಲಿ ಹೇಮಲತಾ ಮ್ಯಾಮ್ ಅಂಡ್ ಗೋಕುಲ್ ಸರ್ ಒಂದು ಆಸ್ಕರ್ ಅವಾರ್ಡ್ ನಾನು ಕೊಡ್ತೀನಿ ಬೇಕಿದ್ರೆ. ಅವ್ರ ಪ್ರಿನ್ಸಿಪಾಲು TCನ ಈ ಥರ ಎಷ್ಟು ಬಿಟ್ರು ನಾನು ಹೋದಾಗ that pain is still there in my heart. My hope is Pragati Center. My hope is Gokulnath sir and Hemlata ma'am and headmistress also. Come, climb the stairs of success here in Pragati. ಗೆದ್ದ ವಿದ್ಯಾರ್ಥಿಗಳ ಜೊತೆ ಅನೇಕ ಶಾಲಾ ಕಾಲೇಜುಗಳಿವೆ, ಆದರೆ ಸೋತ ವಿದ್ಯಾರ್ಥಿಗಳ ಜೊತೆ ನಮ್ಮ ಪ್ರಗತಿ ಮಾತ್ರ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ಭೇಟಿ ನೀಡಿ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಿ. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕರೆ ಮಾಡಿ 9448536143. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ.
ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Shining senses in your life. Desirable designs gives you treasured memory. Sharda Jewelers. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವು ಇವತ್ತು ಪ್ರಗತಿ ಸ್ಟಡಿ ಸೆಂಟರ್ನ ಗೋಕುಲ್ನಾಥ್ ಸರ್ ಮತ್ತು ಹೇಮಂತಿ ಮೇಡಮ್ ಜೊತೆ ಮಾತಾಡ್ತಾ ಇದ್ವಿ. ಒಂದ್ ರೀತಿಯಲ್ಲಿ ಈ ಪ್ರಗತಿ ಸ್ಟಡಿ ಸೆಂಟರ್ ತಾವು ಹೇಳಿದ್ವಿ, ಈಗ ನಮ್ಮ 2008ರಲ್ಲಿ ಪ್ರಾರಂಭಗೊಂಡಿತ್ತು. ಒಂದು ಚಿಕ್ಕದಾಗಿ ಬೆಳೆದಿದ್ದು ಇವತ್ತು ಒಂದು ದೊಡ್ಡ ಹೆಮ್ಮರವಾಗಿದೆ. ಎಷ್ಟೋ ಜನ ರಾಜ್ಯಾದ್ಯಂತ ನಮ್ಮ ರಾಜ್ಯದಲ್ಲಿ ಪಕ್ಕದ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸ್ಟಡಿ ಮಾಡಿ ಹೋಗಿದ್ದಾರೆ ಅನ್ನುವಂಥದ್ದು. 10,000 ವಿದ್ಯಾರ್ಥಿಗಳಿಂದ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿದ್ದಾರೆ ಅನ್ನುವಂಥದ್ದು. ಒಂದ್ ರೀತಿಯಲ್ಲಿ ಸರ್, ಇದು ಯಾವ್ಯಾವ ವಿದ್ಯಾರ್ಥಿಗಳಿಗೆ, ಯಾವ ಶಾಲಾ ವಿದ್ಯಾರ್ಥಿಗಳೇ ನೀವು ಯಾವ ರೀತಿಯಲ್ಲಿ ಇದನ್ನು ಟ್ರೈನ್ ಮಾಡ್ತೀರಾ ಸರ್ ವಿದ್ಯಾರ್ಥಿಗಳನ್ನು? ಇದು ಒಂದು ಒಳ್ಳೆಯ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಈ ವಿಚಾರಗಳು ತಿಳಿದಿರ್ಬೇಕಾಗುತ್ತೆ. ಯಾಕಂದ್ರೆ ನಾನು ಹೇಳೋದು ಒಂದು ಹಂತ ಏನು ಅಂದ್ರೆ ಪ್ರಥಮ PUC ಯಲ್ಲಿ ಫೇಲ್ ಆದ ತಕ್ಷಣ ಮಕ್ಕಳು ಬಹಳ ಅಪ್ಸೆಟ್ ಆಗಿಬಿಡ್ತಾರೆ. ಯಾಕಂತ ಹೇಳಿದ್ರೆ ಫೇಲ್ ಆಗೋಕೆ ಅನೇಕ ಕಾರಣಗಳಿರುತ್ತೆ. ಅದು ಕಲೀಲಿಕ್ಕೆ ಹಿಂದೆ ಇದ್ದು ಅವನು ಫೇಲ್ ಆಗಿರ್ತಾನೆ, ಅಥವಾ ಅವಳು ಫೇಲ್ ಆಗಿರ್ತಾಳೆ, ಅಥವಾ ಮನೆಯ ವಾತಾವರಣ ಇರುತ್ತೆ, ಅಥವಾ ಅವರ ಅವನ ಫ್ರೆಂಡ್ ಸರ್ಕಲ್ ಅಂತ ಹೇಳ್ತಾರೆ ಆ ವಾತಾವರಣ, ಇನ್ನು ಆರೋಗ್ಯದ ಸಮಸ್ಯೆಗಳು, ಈ ತರ ಅನೇಕ ಕಾರಣಗಳು ವಿದ್ಯಾರ್ಥಿಗಳು ಇರುತ್ತೆ. ನೋಡಿ, ಯಾರೇ ವಿದ್ಯಾರ್ಥಿಗಳೇ ಇಲ್ಲೊಂದು ಗಮನಿಸಿ, ಫಸ್ಟ್ PUC ಯಲ್ಲಿ ನೀವು ಫೇಲ್ ಆದ ತಕ್ಷಣ ಅದು ವಿಜ್ಞಾನ ವಿಭಾಗ ಇರ್ಬೋದು, ಅಥವಾ ವಾಣಿಜ್ಯ ವಿಭಾಗ, ಅಥವಾ ಕಲಾ ವಿಭಾಗ, ಆರ್ಟ್ಸ್ ವಿಭಾಗ, ಇಲ್ಲಿ ಫೇಲ್ ಆದರೆ ನೀವು ಅದೇ ವಿಭಾಗದಲ್ಲಿ ಕಂಟಿನ್ಯೂ ಆಗಬಹುದು. ಆದರೆ ಪ್ರಥಮ PUC ಯಲ್ಲಿ ವಿಜ್ಞಾನ ವಿಭಾಗ ಕರ್ನಾಟಕ ಬೋರ್ಡ್ PUC ಬೋರ್ಡ್ ಅಲ್ಲಿ ಫೇಲ್ ಆದರೆ ನಿಮಗೆ ವಿಜ್ಞಾನ ವಿಭಾಗದಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಫಸ್ಟ್ PUC ಗೆ ತಿರ್ಗಾ ನೀವು ಕೂತ್ಕೊಂಡ್ರು ನಿಮ್ಮ ಸ್ಟ್ರೀಮ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ಆವಾಗ ಹೆಚ್ಚಾಗಿ ಸೈನ್ಸಿನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬಂದು ನಮ್ಮ ಶಾಲೆಗೆ ಪೇರೆಂಟ್ಸ್ ಜೊತೆ ಬಂದು ಅಳು 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 ಎಷ್ಟು ಅಳ್ತಾರೆ ಅಂತ ಹೇಳಿದ್ರೆ, ಒಂದು ಕನಸಿರುತ್ತೆ ಅವರಿಗೆ ಸೈನ್ಸ್ ತಗೊಳ್ಳುವಾಗ್ಲೇ. ಒಂದು ಡಾಕ್ಟರ್ಸ್ ಇರ್ಬೋದು, ಅಥವಾ ಇಂಜಿನಿಯರ್ಸ್ ಇರ್ಬೋದು, ಅಥವಾ BSc ಅಗ್ರಿಕಲ್ಚರ್ ಮಾಡಬೇಕಂತ ಇದ್ದೀವಿ, ಆ ಥರ ಅನೇಕ ಕನಸುಗಳನ್ನು ಹೊತ್ತುಕೊಂಡು ಹೋಗಿರ್ತಾರೆ. ಅಲ್ಲಿ ಎಲ್ಲೋ ಅವರು ಆ ಒಂದು ಕಾಲೇಜು ವಾತಾವರಣ ಬಂದ ತಕ್ಷಣ ನಾವು ಹೇಳ್ತೇವಲ್ಲ, ಮಕ್ಕಳಿಗೆ ಒಂದು ರೆಕ್ಕೆ ಹುಟ್ಟುವಂತ ಸಮಯ ಅಂತೇಳಿ, ಅಲ್ಲಿ ಅನೇಕ ವಿಚಾರಗಳಿರ್ಬೋದು, ಅದರಿಂದ ಅಲ್ಲಿ ಎಡವುತ್ತಾರೆ. ಆ ಎಡವಿದಾಗ ಅವ್ರಿಗೆ ತಿರ್ಗಾ ಅದೇ ಒಂದು ವಿಜ್ಞಾನ ವಿಭಾಗ ಸೈನ್ಸ್ ಅಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಾಗ ಅವರಿಗೆ ನೋವಾಗುತ್ತೆ. ಆದ್ರೆ ಚಿಂತೆ ಮಾಡಬೇಡಿ ಮಕ್ಕಳೇ, ಅದೇ PCMB ಇರ್ಬೋದು, PCMC ಇರ್ಬೋದು, PCMS ಇರ್ಬೋದು, ಅದರಲ್ಲಿ ನೀವು ನಮ್ಮಲ್ಲಿ ಪ್ರಗತಿಯಲ್ಲಿ MHRD ಕೇಂದ್ರ ಸರ್ಕಾರದ NEOS ಅಂತ ಹೇಳುವ ಒಂದು ಶಿಕ್ಷಣ ಇದೆ, ಅದರಲ್ಲಿ ನೀವು ಕಂಟಿನ್ಯೂ ಆಗ್ಬೋದು ಮಕ್ಕಳೇ. ಇದು ಒಂದು ವಿಚಾರ. ಇನ್ನು ಏನು ಅಂತ ಹೇಳಿದ್ರೆ, 9ನೇ ಫೇಲ್ ಇರ್ಬೋದು, 8ನೇ ಫೇಲ್ ಇರ್ಬೋದು, 15 ವರ್ಷ ತುಂಬಿದ ಮಕ್ಕಳು ಅವರು ಸ್ಟೇಟ್ SSLC ಬೋರ್ಡ್ ಅಲ್ಲಿ ಅವರು SSLC ಅನ್ನ ಮಾಡಬಹುದು. ಶಿಕ್ಷಣಕ್ಕೆ ಯಾವುದೇ ಒಂದು ಬ್ರೇಕ್ ಆಗೋದಿಲ್ಲ. ಒಂದು ವೇಳೆ ಇಲ್ಲ 14 ವರ್ಷ ತುಂಬಿದೆ ಸರ್, 15 ಆಗಿಲ್ಲ ಅಂತ ಪೇರೆಂಟ್ಸ್ ಬರ್ತಾರೆ, ಆವಾಗ ಅವರಿಗೆ ಇದೇ NEOS ಅಲ್ಲಿ MHRD ಯಲ್ಲಿ 14 ವರ್ಷ ತುಂಬಿದ್ರೆ ಸಾಕು, ಅಲ್ಲಿ ಮಾಡಬಹುದು. ಹೌದು ಸರ್. PUC ಯಲ್ಲಿ ನಾವು ನಮ್ಮ PU ಬೋರ್ಡಿನ ಅಧಿಸೂಚನೆಯ ಪ್ರಕಾರ 17 ವರ್ಷ ಪರೀಕ್ಷೆ ಬರೆಯುವ ಶೈಕ್ಷಣಿಕ ವರ್ಷ 17 ವರ್ಷ ತುಂಬಿರತಕ್ಕದ್ದು. ಆದರೆ ಅದೇ ನಿಯಮವನ್ನು ನಾವು ಕೇಂದ್ರ ಸರ್ಕಾರದ NEOS ಅಲ್ಲಿ ನಾವು ತಗೊಳ್ಳುವಾಗ 15 ವರ್ಷ ತುಂಬಿದ ಮಕ್ಕಳು ಅಲ್ಲಿ ಸೀನಿಯರ್ ಸೆಕೆಂಡರಿ ಅಂದ್ರೆ ನಮ್ಮ ದ್ವಿತೀಯ PUC ಪರೀಕ್ಷೆಯನ್ನ ಬರಿಬಹುದು. ಇದೊಂದು ವ್ಯವಸ್ಥೆ ನಮ್ಮ ಪ್ರಗತಿಯಲ್ಲಿ ಇರಿದೆ. 16 ವರ್ಷಗಳಿಂದ ಇದರಲ್ಲಿ ರಾಜ್ಯಕ್ಕೆ ಪ್ರಥಮ, ಡಿಸ್ಟಿಂಕ್ಷನ್ಸು, ಫಸ್ಟ್ ಕ್ಲಾಸು, ಇದು ನಮಗೆ ಕಾಮನ್ ಆಗಿ ಬಿಟ್ಟಿದೆ ನಮ್ಮ ಮಕ್ಕಳಿಗೆ. ಓಕೆ ಸರ್. ಈಗ ಬಹಳಷ್ಟು ಎಲ್ಲ ಕಡೆಗಳು ರಾಜ್ಯಾದ್ಯಂತ ಹಲವಾರು ಪ್ರತಿಷ್ಠಿತ ಶಾಲೆಗಳು, ಸಂಸ್ಥೆಗಳಿದ್ದಾವೆ ಬಹಳಷ್ಟು. ಅಲ್ಲಿ ಓದಿ ಅಲ್ಲಿ ಫೇಲ್ ಆದಂತ ಎಷ್ಟೋ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಬಂದಿದ್ದಾರೆ, ನಿಮ್ಮಲ್ಲಿ ಕೂಡ ಓದಿದ್ದಾರೆ, ನಿಮ್ಮಲ್ಲಿ ಕೂಡ ಕಲ್ತಿದ್ದಾರೆ.
ಇದು ಹೇಗೆ ಸಾಧ್ಯ ಆಯ್ತು ಅಂತ ಇಲ್ಲಿಯ ನಿಮ್ಮ ಒಂದು ಸ್ಟಡಿ ಸೆಂಟರ್ ಅಲ್ಲಿ ಹೇಗೆ ಸಾಧ್ಯತೆ ಆಯ್ತು ಇದು? ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಬಂದ ಮಕ್ಕಳನ್ನು ನಾವು ಫಸ್ಟ್ ಗಮನಿಸ್ತೇವೆ, ಮಾತಾಡಿಸ್ತೇವೆ. ಅವರಲ್ಲಿ ಏನು ಲೋಪದೋಷಗಳು, ಅವರು ಯಾಕೆ ಫೇಲ್ ಆಗಿದ್ದಾರೆ ಅನ್ನೋದು ಫಸ್ಟ್ ಆಫ್ ಆಲ್ ತಿಳ್ಕೊಳ್ತೇವೆ. ತಿಳ್ಕೊಂಡ ನಂತರ ನೋಡಿ, ಕೆಲವು ಮಕ್ಕಳುಗೆ ಎಲ್ಲಾ ಗ್ರೂಪ್ ಅಲ್ಲಿ ಹೇಳಿದಾಗ ಅವರಿಗೆ ಅರ್ಥ ಆಗ್ತದೆ. ಕೆಲವರಿಗೆ ಏನು ಅಂತ ಹೇಳಿದ್ರೆ ಟೇಬಲ್ ಟ್ಯೂಷನ್ ಕೊಟ್ಟಾಗ ಇಂಡಿವಿಜುವಲ್ ಆಗಿ ಅವನಿಗೆ ಕಾನ್ಸಂಟ್ರೇಷನ್ ಮಾಡಿ ಹೇಳಿದಾಗ ಮಾತ್ರ ಅರ್ಥ ಆಗುವಂತ ಸಂದರ್ಭಗಳು ಇರ್ಬೋದು. ಸೊ ಮತ್ತೆ ಕೆಲವರು ಏನಂತ ಹೇಳಿದ್ರೆ ಓದ್ತಾರೆ, ಎಲ್ಲವೂ ಮಾಡ್ತಾರೆ, ಎಕ್ಸಾಮ್ ಅಂತ ಹೇಳಿದ ಕೂಡಲೇ ಅವರಿಗೆ ಭಯ, ಟೆನ್ಷನ್ ಇಂದಾಗಿ ಓದಿದ್ದೆಲ್ಲ ಮರ್ತು ಬಿಡ್ತಾರೆ. ಇದು ಎಷ್ಟೋ ಮಕ್ಕಳಲ್ಲಿ ಈ ಅಭ್ಯಾಸ ಇದೆ. ಆದ ಕಾರಣ ನಮ್ಮಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಈ ತರ ಇದ್ದ ಮಕ್ಕಳ ಲೋಪದೋಷಗಳನ್ನೆಲ್ಲ ನೋಡಿಕೊಂಡು ಅವರಿಗೆ ಅವರದೇ ಆದ ವಿಧಾನದಲ್ಲಿ ಪಠ್ಯಕ್ರಮಗಳನ್ನು ಮಾಡಿ ಒಂದು ಡಿಸೆಂಬರ್ ಅಲ್ಲೇ ನಮ್ಮ ಇಡೀ ಸಿಲೆಬಸ್ ಅನ್ನು ಮುಗಿಸ್ತೇವೆ ನಾವು. ಅದರ ಮಧ್ಯದಲ್ಲಿ ಎಲ್ಲಾ ಶಾಲೆ ಕಾಲೇಜುಗಳಲ್ಲಿ ಯಾವ ರೀತಿ FA1 FA2 ಮತ್ತೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಯಾವ ರೀತಿ ಆಗ್ತಾ ಉಂಟೋ ಅದೇ ರೀತಿಯಲ್ಲಿ ನಮ್ಮಲ್ಲಿ ಸಹ ಎಕ್ಸಾಮ್ಸ್ ಅನ್ನು ಮಾಡ್ತೇವೆ. ಮಾಡಿ ಡಿಸೆಂಬರ್ಗೆ ಸಿಲೆಬಸ್ ಮುಗಿಸಿ ಜಾನ್ವರಿನಿಂದ ಮಾರ್ಚ್ ವರೆಗೆ, ಇವಾಗ ಮಾರ್ಚ್ ಅಲ್ಲಿ ಪಬ್ಲಿಕ್ ಪರೀಕ್ಷೆ ಅಂತ ಹೇಳುವಾಗ ಅದರ ಆ ಟೈಮ್ ಟೇಬಲ್ಗೆ ಅನುಗುಣವಾಗಿ ನಮ್ಮಲ್ಲಿ ಒಂದು 5 ಪ್ರಿಪರೇಟರಿ ಪ್ಲಾನ್ ಮಾಡ್ತೀವಿ. ಸೊ ಆ ಪ್ರಿಪರೇಟರಿಯಲ್ಲಿ ಏನಂದ್ರೆ, ಫಸ್ಟ್ ಪ್ರಿಪರೇಟರಿ ಆಗಿ 1 ವೀಕ್ ಸ್ಟಡಿ. ಈ ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಪೇಪರ್ಸ್ ಅನ್ನೆಲ್ಲ ಕರೆಕ್ಷನ್ ಮಾಡಿಬಿಟ್ಟು ಆ 1 ವೀಕ್ ಏನು ಟೈಮ್ ಗ್ಯಾಪ್ ಇದೆ ಅಲ್ಲಿ ಆ ಮಕ್ಕಳಿಗೆ ಆ ಪೇಪರ್ ಅನ್ನು ಕೊಟ್ಟು ಅವರು ಎಲ್ಲಿ ಎಡವಟ್ಟಿದ್ದಾರೆ, ಹೇಗೆ ಬರ್ದಿದ್ದಾರೆ. ಫಸ್ಟ್ ಮೋಸ್ಟ್ಲಿ ಎಲ್ಲ ಮಕ್ಕಳು ಫೇಲ್ ಆಗೋ ಚಾನ್ಸಸ್ ಇದೆ, ಕಡಿಮೆ ಮಾರ್ಕ್ ಬರ್ತದೆ. ಆದ್ರೂ ಅವರನ್ನು ನಾವು ಡಿಸ್ಕರೇಜ್ ಮಾಡೋದಿಲ್ಲ. ಸೊ ನಿಮ್ಮಿಂದ ಸಾಧ್ಯ ಆಗ್ತದೆ ಅಂತೇಳಿ ಆ 1 ವೀಕ್ ಸ್ಟಡಿ ಮಾಡಿಸಿದ್ದು, ನೆಕ್ಸ್ಟ್ ಇನ್ನೊಂದು ಪ್ರಿಪರೇಟರಿ ಮಾಡಿ. ಸೊ ಆವಾಗ ಸೆಕೆಂಡ್ ಪ್ರಿಪರೇಟರಿ ಆಗುವಾಗ ಮಕ್ಕಳಲ್ಲಿ ಸ್ವಲ್ಪ ಒಂದು ಸೀರಿಯಸ್ನೆಸ್ ಬಂದಿರ್ತದೆ. ಒನ್ಸ್ ಅಗೈನ್ 1 ವೀಕ್ ಗ್ಯಾಪ್, ಅದರಲ್ಲಿ ಆ ಗ್ಯಾಪ್ನಲ್ಲಿ ಅವರನ್ನು ಓದಿಸಿ ಪೇಪರ್ನೆಲ್ಲ ಕರೆಕ್ಷನ್ ಮಾಡಿಸಿ ಅವರನ್ನು ಪುನಃ ಓದಿಸುವುದು. ಈ ತರ 3 ಪ್ರಿಪರೇಟರಿ ಮಾಡಿ ಅವರಿಗೆ 4ನೇ ಪ್ರಿಪರೇಟರಿ ಆಗುವಾಗ ಅವರಲ್ಲಿ ಟೋಟಲಿ ಕಾನ್ಫಿಡೆನ್ಸ್ ಬರ್ತದೆ. ಓ, ನಮಗೆ ಪಾಸ್ ಆಗ್ತೇವೆ ನಾವು, ನಮ್ಮಲ್ಲಿ ಸಹ ಕೆಪಾಸಿಟಿ ಇದೆ, ಕ್ಯಾಲಿಬರ್ ಇದೆ ಅನ್ನೋದು ಗೊತ್ತಾಗುವಂಥದ್ದು. ಸೊ ಆ 4ನೇ ಪ್ರಿಪರೇಟರಿ ಆಗುದು, ನೆಕ್ಸ್ಟ್ ಪಬ್ಲಿಕ್ ಎಕ್ಸಾಮ್ ಸ್ಟಾರ್ಟ್ ಆಗುದು ಸರಿಯಾಗಿರುತ್ತೆ. ಈಗ ಒಂದು ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸರ್ ಆಗ್ಲೇ ಹೇಳಿದ್ರು, ಎಲ್ಲ ರಾಜ್ಯಾದ್ಯಂತ ಮತ್ತು ಬೇರೆ ಹೊರ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಹೇಗೆ ಅವರಿಗೆಲ್ಲ ಫೆಸಿಲಿಟೀಸ್ ಆಗಿದೆ, ಹಾಸ್ಟೆಲ್ ವ್ಯವಸ್ಥೆಗಳು ಎಲ್ಲ? ಸರ್, ಇಲ್ಲಿ ಪುತ್ತೂರಲ್ಲಿ ಪ್ರತಿಷ್ಠಿತ ಒಂದು ಕ್ಯಾಂಪಸ್ ಇದೆ, CSI ಕ್ಯಾಂಪಸ್ ಅಂತ ಕರಿತೇವೆ. ಈ CSI ಅಂತ ಹೇಳಿದ್ರೆ ಒಂದು 100 ವರ್ಷಗಳ ಹಿಂದೆ ಇಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಸ್ಥಾಪನೆ ಆದಂತ ಒಂದು ಬಹಳ ದೊಡ್ಡ ಕ್ಯಾಂಪಸ್, ಒಂದು 40-50 ಎಕರೆ ಕ್ಯಾಂಪಸ್ ಇದೆ. ಈ ಕ್ಯಾಂಪಸ್ ಅಲ್ಲಿ ಒಂದು ಬಹಳ ಸುಂದರವಾದ ಹಳೆಯ ಕಟ್ಟಡ, ಇದು ನಮ್ಮ ಬಾಯ್ಸ್ ಹಾಸ್ಟೆಲ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೇವೆ. CSI ಅವರು ನಮಗೆ ಇದನ್ನ ಪ್ರೊವೈಡ್ ಮಾಡಿದ್ದಾರೆ, ಮಂಗಳೂರು ಬಿಷಪ್ ಹೌಸ್ ಇಂದ CSI. ಅದೇ ರೀತಿ ನಮ್ಮ ಧರ್ಮಸ್ಥಳ ಬಿಲ್ಡಿಂಗ್ ಕಟ್ಟಡದಲ್ಲಿ ನಮ್ಮ ಕ್ಲಾಸ್ ರೂಮ್ ನ ವ್ಯವಸ್ಥೆಗಳು, ಅದು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಬಿಲ್ಡಿಂಗ್, ಅಲ್ಲಿ ಸುಂದರವಾದ ಕ್ಲಾಸ್ ರೂಮು. ಅದಕ್ಕೆ ಪಕ್ಕದಲ್ಲಿಯೇ ನಮ್ಮಲ್ಲಿ ಸೆಂಟ್ ವಿಕ್ಟರ್ಸ್ ಮೈದೇದೇವಸ್ ಶಿಕ್ಷಣ ಸಂಸ್ಥೆಯ ಒಂದು ಸುಂದರವಾದಂತ ಹುಡುಗಿಯರ ವಸತಿ ನಿಲಯ, ಅದು ಕೂಡ ಅದ್ಭುತವಾಗಿದೆ. ಸೊ ಅಲ್ಲಿ ಹುಡುಗಿಯರಿಗೆ ವ್ಯವಸ್ಥೆ. ಸೊ ಇದೆಲ್ಲವೂ ಏನು ಅಂತ ಹೇಳಿದರೆ, ಒಂದು ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ, ಭದ್ರತಾ ದೃಷ್ಟಿಯಿಂದ CC ಕ್ಯಾಮರಾ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಎಲ್ಲವೂ ಅದ್ಭುತವಾಗಿದೆ. ಸೊ ಕಳೆದ 16 ವರ್ಷಗಳಿಂದ ಬಂದಂತ ಪೇರೆಂಟ್ಸ್ ಆಗ್ಲಿ ಅಥವಾ ಸ್ಟೂಡೆಂಟ್ಸ್ ಆಗ್ಲಿ ಹೇಳೋದೊಂದೇ, ಶಿಕ್ಷಣ ತುಂಬಾ ಚೆನ್ನಾಗಿದೆ. ಹಾಸ್ಟೆಲ್ ಅಲ್ಲಿ ಒಳ್ಳೆಯ ವಾತಾವರಣ ಇದೆ, ಕಲಿಯುವ ವಾತಾವರಣ ಇದೆ. ಇದು ಒಂದು ಅವರ ರಿಸಲ್ಟ್ಗೆ ಒಂದು ಪೂರಕವಾದ ಅಂಶ ಅಂತ ನಾನು ಭಾವಿಸಿದ್ದೇನೆ ಸರ್. ಓಕೆ ಸರ್, ಎಲ್ಲ ಜಿಲ್ಲೆಗಳ ಒಂದು ರೀತಿಯಲ್ಲಿ ಪಕ್ಕದ ಈಗೇನು ದಕ್ಷಿಣ ಕನ್ನಡ ಜಿಲ್ಲೆ ಇದೆ, ಪಕ್ಕದಲ್ಲೇ ಕೊಡಗು ಜಿಲ್ಲೆನೂ ಕೂಡ ಇದೆ. ಹೌದು. ನಾ ಇಲ್ಲಿ ಬಂದಾಗ ಗಮನಿಸಿದ್ದೇನಂದ್ರೆ ಬಹಳಷ್ಟು ಕೊಡಗಿನ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಪ್ರತಿ ವರ್ಷ ಕೊಡಗಿನ ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರಗತಿ ಅಂತ ಹೇಳಿದ್ರೆ, ಕೊಡಗಿಗೂ ಪ್ರಗತಿಗೂ ಒಂದು ನಂಟು. ಈ ಪ್ರಗತಿಯ ಬೆಳವಣಿಗೆಗೆ ಮೂಲ ಕಾರಣನೇ ಕೊಡಗಿನ ಪೋಷಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಆದರೆ ಕೆಲವೊಮ್ಮೆ ಈ ರೀತಿ ಮಾತಾಡೋ ಕೊಡಗಿನವರು ಅನೇಕ ಅತ್ಯಧಿಕ ಸಂಖ್ಯೆಯಲ್ಲಿ ಫೇಲ್ ಆಗಿ ನಮ್ಮ ಹತ್ರ ಬರ್ತಾರೋ ಅಂತ ಹೇಳಿ ಆ ರೀತಿಯ ವಿಚಾರವನ್ನು ನಾನು ಹೇಳೋದಲ್ಲ. ಆದರೆ ಅವರು ನಮ್ಮನ್ನ ಗುರುತಿಸಿದ್ದಾರೆ.
ಯಾಕಂತೇಳಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನ ನಮ್ಮಲ್ಲಿ ಕಳಿಸಿದ ನಂತರ ಆ ವಿದ್ಯಾರ್ಥಿಗಳಲ್ಲಿ ಬಂದ ಬದಲಾವಣೆ, ಆ ವಿದ್ಯಾರ್ಥಿಗಳಿಗೆ ಬಂದ ಅಂಕಗಳು ಅಲ್ಲದೆ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದೊಂದು 2 ತಿಂಗಳು 3 ತಿಂಗಳು ಕಳೆದ ನಂತರ ದಸರಾ ಹಾಲಿಡೇಸಿಗೆ ಅವರು ಮನೆಗೆ ಹೋಗ್ತಾರೆ. ಆ ಹಾಲಿಡೇಸ್ ಕಳೆದು ಮಕ್ಕಳನ್ನ ಬಿಡೋಕೆ ಪೇರೆಂಟ್ಸ್ ಬರುವಾಗ ನನ್ನಲ್ಲಿ ಅನೇಕ ಪೇರೆಂಟ್ಸ್ ಕೇಳಿದ್ದುಂಟು, ಸರ್ ಏನು ಸರ್ ನನ್ನ ಮಗನಿಗೆ ಅಥವಾ ಮಗಳಿಗೆ ನೀವು ಜಾದು ಮಾಡಿ ಬಿಟ್ರಾ ಅಂತ ಕೇಳ್ತಾರೆ. ಏನು ಯಾಕೆ ಹೇಳಿದ್ರಿ? ಅಲ್ಲ, ಒಂದು ಲೋಟ ತೆಗೆದು ಆ ಕಡೆ ಇಡ್ತಾ ಇರ್ಲಿಲ್ಲ, ಒಂದು ಪ್ಲೇಟ್ ವಾಶ್ ಮಾಡ್ತಾ ಇರ್ಲಿಲ್ಲ, ಇವಾಗ ಎಲ್ಲ ಅವರವರ ಕೆಲಸ ಅವರವರೇ ಮಾಡ್ತಾರೆ, ಮನೆ ಬಿಟ್ಟು ಫ್ರೆಂಡ್ಸ್ ಜೊತೆ ಹೊರಗಡೆ ನನ್ನ ಮಗ ಹೋಗ್ತಾ ಇಲ್ಲ, ಬುಕ್ಸ್ ರೀಡ್ ಮಾಡ್ತಾ ಇದ್ದಾರೆ, ಟಿವಿ ಕಡೆಗೆ ಒಲವೇ ಇಲ್ಲ. ಈ ಮಾತುಗಳು ಕೇಳುವಾಗ ನಾನು ಅವರಿಗೆ ಹೇಳೋದುಂಟು, ಏನು ಅಂದ್ರೆ ಇಲ್ಲಿ ಅವರಿಗೆ ಆಪ್ಷನ್ ಬೇರೆ ಇಲ್ಲ. ಇಲ್ಲಿ ನಾವು ಆ ಡಿಸಿಪ್ಲಿನು, ನಮ್ಮ ಶಿಸ್ತು, ನಮ್ಮ ಆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಅವರು ಪಾಲನೆ ಮಾಡುವಾಗ ಒಂದು ತಿಂಗಳು ಕಷ್ಟ ಆಗುತ್ತೆ. ಇವಾಗ 4 ತಿಂಗಳು ಆಗಿದೆ. ಆಬ್ವಿಯಸ್ಲಿ ಅವರು ಅದನ್ನು ಅಳವಡಿಸಿಕೊಂಡಿರ್ತಾರೆ. ಮನೆಗೆ ಹೋದ ನಂತರ ಅದನ್ನೇ ಅಭ್ಯಾಸ ಮಾಡ್ತಾರೆ. ಅದು ನಮ್ಮ ಒಂದು ರಿಸಲ್ಟಿಗೆ ಒಂದು ಪೂರಕವಾದ ವಾತಾವರಣ ಸೃಷ್ಟಿ ಮಾಡುವುದರಲ್ಲಿ ಸಂಶಯನೇ ಇಲ್ಲ. ಅಲ್ಲದೆ ಈ ಸಂದರ್ಭದಲ್ಲಿ ಎಲ್ಲರೂ ನನ್ನ ಹತ್ರ ಕೇಳೋದೊಂದೇ, ಏನ್ ಸರ್ ಬೋರ್ಡಲ್ಲಿ ನಿಮಗೆ ಯಾರಾದ್ರೂ ಪರಿಚಯ ಇದೆಯಾ, ಅಥವಾ ನಿಮಗೆ ಇಲ್ಲಿ PU ಇದರಲ್ಲಿ ಪರಿಚಯ ಇದೆಯಾ, ಯಾಕೆ ಅಲ್ಲ ಈ ತರ ರಿಸಲ್ಟ್ ಬರ್ತಾ ಇದೆ ಅಂತ. ಅವಾಗ ನಾನು ಒಂದು ಕಾರ್ಯಕ್ರಮದಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದೇನೆ. ನೋಡಪ್ಪ, ನಿನಗೆ ನೆನಪು ಶಕ್ತಿ ಇಲ್ಲ ಅಂತೀಯ ಅಲ್ವಾ? ಸರಿ, ನಾನು ಒಪ್ಪೋದಿಲ್ಲ. ಇಲ್ಲ ಸರ್, ನೆನಪು ಶಕ್ತಿ ಇಲ್ಲ, ಕಮ್ಮಿ ಇದೆ. ಹೌದಾ, ಆಯ್ತು. ನೀನು ಪ್ರೈಮರಿ ಸೆಕ್ಷನ್ ಅಲ್ಲಿ ಕಲಿತಾ ಇರ್ಬೇಕಾದ್ರೆ ಒಂದು ರೈಮ್ಸ್ ಕಲಿಸಿದಾರಲ್ವ, ಅನೇಕ ರೈಮ್ಸ್, ಅದ್ರಲ್ಲಿ ಒಂದು ರೈಮ್ಸ್ ಹೇಳ್ಬೋದು. ಎಸ್ ಸರ್, ಬಾಬಾ ಬ್ಲಾಕ್ ಶಿ ಹ್ಯಾವ್ ಯು ಎನ್ ಯೂಲ್, ಎಸ್ ಆರ್ ಎಸ್ 3 bags full, ಈ ತರ ಒಂದೊಂದು ಟಿಂಗಲ್ ಟಿಂಗಲ್ ಲಿಟಲ್ ಸ್ಟಾರ್ ಎಲ್ಲ ಗೊತ್ತಿದೆ. ಅವಾಗ ಎಲ್ಲಿ ನೆನಪಿನ ಶಕ್ತಿ ಕೊರತೆ ಇದೆ ನಿನಗೆ? ಇಲ್ಲ. ಆ ಕಾಲದಲ್ಲಿ ಆ ಟೀಚರ್ಸ್ ಕಲಿಸಿದ ಮೆಥಡಾಲಜಿ ಅಂತ ನಾವು ಕರಿತೇವೆ. ಇವಾಗ ನೀನು ಕಲಿಯುವ ಮೆಥಡಾಲಜಿ ಡಿಫರೆನ್ಸ್ ಬಂದಿದೆ. ಅದಕ್ಕೆ ನೆನಪಿಗೆ ಉಳಿತಾ ಇಲ್ಲ. ನೀನು ಬಾಯಲ್ಲಿ ಹೇಳಿ ಬರೆದು ಕಲಿ, ನಿನಗೆ ಪರೀಕ್ಷೆಯಲ್ಲಿ ಮರೆಯುವ ಕ್ವಶನೇ ಇಲ್ಲ. ಇದು ನಮ್ಮ ಬ್ರೈನಿನ ವ್ಯವಸ್ಥೆ. ನೀನು ಗೂಗಲ್ ಅಲ್ಲಿ ಏನೇನೋ ಸರ್ಚ್ ಮಾಡ್ತೀಯಾ, ನೀನು ಇದರ ಬಗ್ಗೆ ಸರ್ಚ್ ಮಾಡು. ನಾನು ಹೇಳಿದ ಈ ಮಾತು ಅದರಲ್ಲಿ ಉಲ್ಲೇಖ ಇದೆ, ಬುಕ್ಸ್ ತೆಗೆದು ಓದು. ಆವಾಗ ಈ ಮಕ್ಕಳು ಪ್ರಾಕ್ಟೀಸ್ ಮಾಡಿದ ನಂತರ ಆವಾಗ ಹೇಳ್ತಾರೆ, ಎಸ್ ಸರ್, ಇವಾಗ ನಮಗೆ ಮರೀತಾ ಇಲ್ಲ. ದಿಸ್ ಇಸ್ ಒನ್ ಆಫ್ ದ ಟಿಪ್ಸ್ ಐ ಆಮ್ ಗಿವಿಂಗ್ ಟು ಯು ಸರ್. ಓಕೆ. ಈಗ ತಾವು ಹೇಳಿದ್ರಿ 9ನೇ ಕ್ಲಾಸ್ ಮಗು ಈಗ 9ನೇ ಕ್ಲಾಸ್ಗೆ ಫೇಲ್ ಆಗಿರ್ತಾರೆ, ಅಂಥವ್ರು ಬರ್ತಾರೆ. ಮತ್ತೆ PUC ಫಸ್ಟ್ PUC ಅಂತ ಏನೀಗ ಹೈಯರ್ ಎಜುಕೇಟೆಡ್ಸ್ ಸುಮಾರು ಯಾರೋ ಈಗ ತಾವು ಆಗ್ಲೇ ಹೇಳಿದ್ರು ನಿಮಗೆ MBBS ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಅಂತ. ಹೇಗೆ ಇದು ಎಲ್ಲರಿಗೆ ಎಲ್ಲಿವರೆಗೆ ಯಾವ್ಯಾವ ಸ್ಟೂಡೆಂಟ್ಸ್ಗಳಿಗೆ ತಾವು ಟ್ರೈನ್ ಮಾಡ್ತಾ ಇದ್ದೀರಾ ಸರ್? ಇಲ್ಲಿ ನಮ್ಮಲ್ಲಿ PUC ಮಕ್ಕಳು PUC ಆದ ನಂತರ ವೃತ್ತಿಪರ ಕೋರ್ಸುಗಳಿಗೆ, ಅಂದ್ರೆ CET ಎಕ್ಸಾಮ್ ಬರೆದು ಇಂಜಿನಿಯರಿಂಗ್ ಹೋಗ್ತಾರೆ, ನೀಟ್ ಬರೆದು ಡಾಕ್ಟರ್ಸ್ಗೆ ಲೈನ್ಗೆ ಹೋಗೋರು ಇದ್ದಾರೆ, BSc ಅಗ್ರಿಕಲ್ಚರ್ಗೆ ಹೋದ ಮಕ್ಕಳು ಇದ್ದಾರೆ, BSc ನರ್ಸಿಂಗ್ಗೆ ಹೋದ ಮಕ್ಕಳು ಇದ್ದಾರೆ, ನಂತರ ಚಾರ್ಟರ್ಡ್ ಅಕೌಂಟೆನ್ಸಿಗೆ ಹೋದ ಮಕ್ಕಳು ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ಒಂದು 10-15 ನಮ್ಮ ಮಕ್ಕಳು, ಪ್ರಗತಿ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಏರ್ ಇಂಡಿಯಾದಲ್ಲಿ ಇದ್ದಾರೆ, ಇಂಡಿಗೋದಲ್ಲಿ ಇದ್ದಾರೆ, ಫ್ರಂಟ್ ಆಫೀಸ್ ಅಲ್ಲಿ ಇದ್ದಾರೆ. ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಪ್ರಗತಿ ಮಕ್ಕಳು ತೊಡಗಿಕೊಂಡು ಈ ನಿಟ್ಟಿನಲ್ಲಿ ನೋಡಿ, ಪ್ರತಿ ವರ್ಷ ಈ ಕಳೆದ 16 ವರ್ಷಗಳಿಂದ ನಮ್ಮಲ್ಲಿ ಒಂದು ಪ್ರೋಗ್ರಾಮ್ ಆಗುತ್ತೆ. ಆಫ್ಟರ್ PUC ನೆಕ್ಸ್ಟ್ ವಾಟ್, ಆಫ್ಟರ್ PUC ನೆಕ್ಸ್ಟ್ ವಾಟ್. ಈ ಒಂದು ಇದರಲ್ಲಿ ಬ್ಯಾಂಗ್ಳೂರಿಂದ ಅನೇಕ ಕಾಲೇಜಿನವರನ್ನು ನಾವು ಕರೆಸ್ತೇವೆ. ಅದು ಏವಿಯೇಷನ್ ಫೀಲ್ಡ್, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಪರಿಚಯ ಮಾಡಿದ ಪ್ರಪ್ರಥಮ ಸಂಸ್ಥೆ ಅದು ಪ್ರಗತಿ ಸ್ಟಡಿ ಸೆಂಟರ್, ಯಾವುದೇ ರೆಗ್ಯುಲರ್ ಕಾಲೇಜ್ ಅಲ್ಲ. ಆವಾಗ ಇತರ ಕಾಲೇಜಿನವರು ಹೇಳದುಂಟು, ಹಾಗೂ ಕೆಲವು ನನ್ನ ಪರಿಚಯದವರು, ಏನೋಪ್ಪ ಗೋಕುಲ್ನಾಥ್ ಸರ್, ಇದು ಹೊಸ ಫೀಲ್ಡ್, ಮಕ್ಕಳನ್ನ ಏವಿಯೇಷನ್ ಅಂತ ಅದಕ್ಕೆ ಸ್ಕೋಪ್ ಇದೆಯಾ ಆ ತರ ಅಂತೇಳಿ. ಆವಾಗ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕೋರ್ಸ್ ಇಲ್ಲ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಲ್ಲ, ಚೆನ್ನೈಯಲ್ಲಿತ್ತು, ಬಾಂಬೆಯಲ್ಲಿತ್ತು, ಡೆಲ್ಲಿಯಲ್ಲಿತ್ತು, ಕೋಲ್ಕತ್ತಾದಲ್ಲಿತ್ತು. ಆವಾಗ ನನಗೆ ಇವಾಗ್ಲೂ ನೆನಪಿದೆ, ನಮ್ಮ ಹಿಂದೆ ಹಳೆ ಆಪ್ಟೆಕ್ ಅಂತ ಹೇಳುವ ಒಂದು ಕಂಪ್ಯೂಟರ್ ಸಂಸ್ಥೆಗಳು ಇತ್ತು. ಆ ಸಂಸ್ಥೆಯವರು ಒಂದು ಏವಿಯೇಷನ್ ಕಾಲೇಜನ್ನ BCom ವಿತ್ ಏವಿಯೇಷನ್ ಅಂತ ಹೇಳುವ ಒಂದು ವ್ಯವಸ್ಥೆಯನ್ನ
ಅವರು ಬಾಂಬೆ ಯೂನಿವರ್ಸಿಟಿ ಅಂಡರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅದರ ಒಂದು ಬ್ರಾಂಚ್ ಅನ್ನ ಅವರು ಬ್ಯಾಂಗ್ಳೂರಲ್ಲಿ ಓಪನ್ ಮಾಡ್ತಾರೆ. ಅವರನ್ನ ಕರೆಸಿ ನಾವು ಈ ವಿದ್ಯಾರ್ಥಿಗಳಿಗೆ ಏವಿಯೇಷನ್ ಬಗ್ಗೆ ಮಾಹಿತಿ ಕೊಟ್ಟು, ಫಸ್ಟ್ ಸ್ಟೂಡೆಂಟ್ ಚೇತನ್ ಅಂತ ಹೇಳುವವನು ಅವನು ಅದಕ್ಕೆ ಜಾಯಿನ್ ಆಗ್ತಾನೆ. ಇವಾಗ ಏರ್ ಇಂಡಿಯಾಕ್ಕೆ ಕೆಲಸ ಮಾಡ್ತಾನೆ. ಅದರ ನಂತರ ಇವಾಗ ಪ್ರತಿ ಯೂನಿವರ್ಸಿಟಿಗಳಲ್ಲೂ ಬಿಕಾಮ್ ವಿತ್ ಏವಿಯೇಷನ್ ಅಂತ ಇದೆ, BBM ವಿತ್ ಏವಿಯೇಷನ್ ಅಂತ ಇದೆ, ಅಂಡ್ ಲಾಜಿಸ್ಟಿಕ್ ಅಂಡ್ ಸಪ್ಲೈ ಚೈನ್ ಅಂತ ಇದೆ. ಇದೆಲ್ಲವೂ ಪ್ರಾರಂಭ ಮಾಡಿದ್ದು ಒಂದು ರೆಗ್ಯುಲರ್ ಕಾಲೇಜ್ ಅಲ್ಲ, ಒಂದು ಕೋಚಿಂಗ್ ಸೆಂಟರ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸರ್. ಖಂಡಿತ ಸರ್. ಈಗ ಒಂದು ರೀತಿಯಲ್ಲಿ ಎಲ್ಲಾ ಸ್ತರದ ವಿದ್ಯಾರ್ಥಿಗಳು, ಆಗ್ಲೇ ತಾವು ಹೇಳಿದಾಗೆ MBBS ಸ್ಟೂಡೆಂಟ್ಸ್ ಎಷ್ಟೋ ಜನ ಈಗಲೂ ಕೂಡ ನಿಮ್ಮ ಸ್ಟಡಿ ಸೆಂಟರ್ ಅಲ್ಲಿ ಓದಿದವರು ಕೂಡ MBBS ಮಾಡ್ಕೊಂಡು ಡಾಕ್ಟರ್ ಆಗಿದ್ದಾರೆ ಅಂತ. ತಾವು ತುಂಬಾ ಜನಕ್ಕೆ ಉದ್ಯೋಗಕ್ಕೆ ಕೂಡ ಒಂದ್ ರೀತಿಯಲ್ಲಿ ಹೆಲ್ಪ್ ಆಗಿದೆ ಅಂತ ನೋಡಿ. ಈ ನಿಟ್ಟಲ್ಲಿ ನಾನು ಹೇಳಬೇಕಾದ್ರೆ ಒಂದು ಕಳೆದ ವರ್ಷದ ಒಂದು ಅನುಭವ, ಒಂದು ವಿದ್ಯಾಸಂಸ್ಥೆ, ಆ ವಿದ್ಯಾಸಂಸ್ಥೆಯಿಂದ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ವಿದ್ಯಾರ್ಥಿ ಬರ್ತಾನೆ. ಅವನ ಪೋಷಕರು ಮತ್ತು ಆ ವಿದ್ಯಾರ್ಥಿ ಬರ್ತಾರೆ. ಡಿಬಾರ್ ಆಗಿದ್ದಾನೆ ಹುಡುಗ, ಡಿಬಾರ್ ಮಾಡಿ ಕಳಿಸಿದ್ದಾರೆ. ಏನ್ ಮಾಡ್ಬೇಕು ನನಗೊಂದು ಕರೆ ಬರುತ್ತೆ. ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಶಾಲಾ ಕಾಲೇಜು ಮೀಟಿಂಗ್ಗೆ ಹೋಗಿದ್ದೆ. ಆಗ ಮೇಡಮ್ ಹೇಳ್ತಾರೆ, ಏನ್ ಮಾಡೋದು, ಡಿಬಾರ್ ಆಗಿ ಬಂದಿದ್ದಾನೆ, ಕೊಡಿ ಅಡ್ಮಿಷನ್ ಕೊಡಿ ಅಂತೇಳಿ. ಹಾಗೆ ಎಲ್ಲ ಅದು ಸೈನ್ಸಿಗೆ ಅಂತ ಹೇಳಿದ್ರು. ಆವಾಗ ಹೇಳಿದ್ರು, ಪರವಾಗಿಲ್ಲ, ನಾವಿರೋದೇ ಇಂಥ ವಿದ್ಯಾರ್ಥಿಗಳನ್ನ ಸರಿಯಾದ ದಾರಿಗೆ ತರೋದು, ಕೊಡಿ ಸೈನ್ಸಿಗೆ ಕೊಡಿ ಅಂದೆ. ಆ ವಿದ್ಯಾರ್ಥಿ ಕಳೆದ ವರ್ಷ ನೀಟ್ ಅಂತ ಹೇಳುವ ಒಂದು ಪ್ರವೇಶ ಪರೀಕ್ಷೆಯಲ್ಲಿ 545 ಅಂಕ ಕಳಿಸಿ ಅವನು ಮೆಡಿಸಿನ್ಗೆ ಸೆಲೆಕ್ಟ್ ಆಗಿದ್ದಾನೆ. ಇದಕ್ಕಿಂತ ದೊಡ್ಡ ವಿಚಾರ ಏನಿದೆ ಸರ್, ಅಲ್ವಾ? ಈ ರೀತಿ ಇಂಜಿನಿಯರಿಂಗ್ ಕಾಮನ್ ಗೆ ನಮ್ಮ ಮಕ್ಕಳು ಕಾಮನ್ ಆಗಿ ಹೋಗ್ತಾರೆ. ನನ್ನಲ್ಲಿ ಒಂದು ಬಯಕೆ, ಮತ್ತು ಈ ವರ್ಷ ನಾವು ಅದನ್ನ ಮಾಡಿದ್ದೇವೆ ಸರ್. ಏನಂದ್ರೆ, ಈ ನೀಟ್ ಒಂದು ಕೋಚಿಂಗ್ಗೆ ಅಥವಾ CET ಕೋಚಿಂಗ್ಗೆ ಎಲ್ಲ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಒಂಥರ ವ್ಯಾಪಾರೀಕರಣ ಆಗಿದೆ ಸರ್. ಲಕ್ಷಗಟ್ಟಲೆ ಫೀಸನ್ನು ಕಟ್ಟುಬಿಟ್ಟು ಕೋಚಿಂಗ್ ಕೊಡ್ತಾರೆ, ಎಲ್ಲ ಆಗುತ್ತೆ. ಅದರ ನಂತರ ಸೀಟ್ ಬರದಿದ್ರೆ ಕೋಟಿಗಟ್ಟಲೆ ಕೊಟ್ಟು ಪೇಮೆಂಟ್ ಸೀಟ್ ತಗೊಳ್ತಾರೆ. ಮೆರಿಟ್ ಸೀಟ್ ಸಿಗದಿದ್ರೆ ಪೇಮೆಂಟ್ ಸೀಟ್ ತಗೋತಾರೆ. ಆಗ ಈ ನನ್ನಲ್ಲಿ ಮೂಡುವ ಒಂದು ಆಲೋಚನೆ ಯಾವತ್ತು ಏನು ಅಂತ ಹೇಳಿದ್ರೆ, ಸರ್ಕಾರಿ ಜೂನಿಯರ್ ಕಾಲೇಜಿನ ಮಕ್ಕಳು, ಈ ಸರ್ಕಾರಿ ಜೂನಿಯರ್ ಕಾಲೇಜಿನ ಮಕ್ಕಳಿಗೆ CET ಆಗಲಿ ನೀಟ್ ಆಗಲಿ ಅಷ್ಟು ದೊಡ್ಡ ಮೊತ್ತವನ್ನ ಕೊಟ್ಟು ಕೋಚಿಂಗ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತ ಮಕ್ಕಳಿಗೆ ನಾವು ಕೋಚಿಂಗ್ ಕೊಟ್ಟು ಅಂತ ಮಕ್ಕಳಿಗೆ ನಾಳೆ ಡಾಕ್ಟರ್ಸ್ ಆಗ್ಲಿ ಇಂಜಿನಿಯರ್ಸ್ ಆಗ್ಲಿ ಮಾಡುವುದು ಅದು ದೊಡ್ಡ ಕೆಲಸ ಅಂತ ಹೇಳಿ ನಾವು ಕೈ ಹಾಕಿದ್ದೀವಿ. ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಸಹಕಾರ ನಮಗೆ ಕೊಟ್ಟಿದ್ದು ನಮ್ಮ ಪುತ್ತೂರು ಪಕ್ಕದಲ್ಲಿ ಒಂದು ಉಪ್ಪಿನಂಗಡಿ ಅಂತ ಹೇಳಿ, ಅಲ್ಲಿ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಅಲ್ಲಿಯ 75 ವಿಜ್ಞಾನ ವಿಭಾಗದ ಮಕ್ಕಳನ್ನ ನಾವು ಈ ವರ್ಷ ಜೂನಿನಿಂದ ಕಂಟಿನ್ಯೂ ಆಗಿ ಇವಾಗ ನಾವು ಪ್ರತಿ ಶನಿವಾರ ಮತ್ತು ಆದಿತ್ಯವಾರ ಟ್ರೈನಿಂಗ್ ಮಾಡ್ತಾ ಇದ್ದೇವೆ. ಇವಾಗ ಪರೀಕ್ಷೆ ವಿಜ್ಞಾನ ವಿಭಾಗದ ಮುಗಿದ ತಕ್ಷಣ ತಿರ್ಗಾ ಅವರನ್ನ ನಾವು ಒಂದು ಕ್ರಾಶ್ ಕೋರ್ಸು, ಅಂದ್ರೆ CET ಮತ್ತು ನೀಟ್ ಪರೀಕ್ಷೆವರೆಗೆ ತಿರ್ಗಾ ಒಂದು ಕ್ರಾಶ್ ಕೋರ್ಸ್ ಅನ್ನ ಮಾಡಿ ನಮಗೊಂದು ಸರ್ಕಾರಿ ಕಾಲೇಜಿನ ಬಡ ಮಕ್ಕಳಿಗೆ ಆ ಒಂದು ಅವಕಾಶ ಸಿಗಬೇಕು ಅಂತ ಹೇಳೋದು ನಮ್ಮಿಬ್ಬರ ಒಂದು ಆಶಯ ಸರ್. ಖಂಡಿತ ಸರ್, ಒಳ್ಳೆಯ ಒಂದು ಆಶಯ ತಾವು ಇಟ್ಕೊಂಡಿದ್ದೀರಿ. ನಿಮ್ಮ ಪ್ರಗತಿ ಸೆಂಟರ್ ನಲ್ಲಿ ಸ್ಟಡಿ ಮಾಡಿದಂತ ಅದೆಷ್ಟೋ ವಿದ್ಯಾರ್ಥಿಗಳು ಈಗಲೂ ಕೂಡ ಹೊರಗಡೆ ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗಿರುವಂತದ್ದು. ಹಲವಷ್ಟು ಮಂದಿ, ಎಷ್ಟೋ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಇರ್ಬೋದು. ಎಲ್ಲೋ ಒಂದ್ ಕಡೆ ನಾವು ಪ್ರತಿಯೊಂದನ್ನು ಸ್ಕೂಲಲ್ಲಿ ಅವರು ಸರಿಯಾಗಿ ಕಲೀಲಿಲ್ಲ ಅಂತಲ್ಲ, ಅಲ್ಲಿರುವಂತ ಶಿಕ್ಷಣ ವ್ಯವಸ್ಥೆ ಇರ್ಬೋದು ಅಥವಾ ಮನೆಯಲ್ಲಿ ಅವ್ರಿಗೆ ಇರುವಂತ ತೊಂದರೆಗಳು ಏನೇ ಇರ್ಬೋದು, ಅಂತ ವಿದ್ಯಾರ್ಥಿಗಳು ತಮ್ಮ ಹತ್ರ ಬಂದು ಅಷ್ಟೊಂದು ರೀತಿಯಲ್ಲಿ ತುಂಬಾ ಚೆನ್ನಾಗಿ ಅವರ ತಾವು ತಿದ್ದಿ ಅವರನ್ನ ಒಂದ್ ರೀತಿಯಲ್ಲಿ ಉತ್ತಮ ವಿದ್ಯಾರ್ಥಿಗಳನ್ನು ಮಾಡಿ ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಕೊನೆಯದಾಗಿ ನಿಮ್ಮ ಕಡೆಯಿಂದ ನಮ್ಮ ವಾಹಿನಿಯ ಮುಖಾಂತರ ನಮ್ಮಲ್ಲಿ ಹಲವಾರು ವಿದ್ಯಾರ್ಥಿಗಳು ನಮ್ಮ ಕೊಡಗು ಜಿಲ್ಲೆಯಿಂದಲೂ ಇದ್ದಾರೆ, ಸುತ್ತಮುತ್ತ ರಾಜ್ಯಾದ್ಯಂತ ಹಲವಾರು ವಿದ್ಯಾರ್ಥಿಗಳಿದ್ದಾರೆ. ಮತ್ತು ಅವ್ರ ಪೋಷಕರುಗಳಿಗೆ ಸರಿಯಾದ ಮಾಹಿತಿ ಇರೋದಿಲ್ಲ. ಪ್ರಗತಿ ಸ್ಟಡಿ ಸೆಂಟರ್ನ ಬಗ್ಗೆ ಸರಿಯಾದ ಒಂದು ರೀತಿಯ ಮಾಹಿತಿ ಇಲ್ಲ. ಆ ರೀತಿ ಒಂದು ಮಾಹಿತಿಗೋಸ್ಕರ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಹಾಗಾಗಿ ದಯಮಾಡಿ ಕೊನೆಯ ಒಂದು ತಮ್ಮ ಮಾತುಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅವರ ಮಕ್ಕಳನ್ನ ಅವರು ಪೋಷಕರು ಹೇಗೆ ನೋಡ್ಕೋಬೇಕು, ಮತ್ತು ವಿದ್ಯಾರ್ಥಿಗಳು ಒಂದು ವೇಳೆ ವಿದ್ಯಾರ್ಥಿಗಳು ಆ ರೀತಿ ಆಗಿದ್ರೆ ತಮ್ಮಲ್ಲಿಗೆ ಕಳಿಸಿದ್ರೆ ಅವ್ರಿಗೆ ಯಾವ ರೀತಿ ಫೆಸಿಲಿಟಿ ಸಿಗ್ಬೋದು, ಮತ್ತು ಇದೆಲ್ಲವನ್ನು ವೀಕ್ಷಕರ ಮುಂದೆ ತಾವಿಡ್ಬೇಕು. ಖಂಡಿತವಾಗ್ಲು ಪ್ರಪ್ರಥಮವಾಗಿ ನಾನು ಹೆತ್ತವರಲ್ಲಿ ಒಂದು ಹೇಳಲಿಕ್ಕೆ ಬಯಸ್ತೇನೆ. ಯಾವತ್ತೂ ನಿಮ್ಮ ಮಕ್ಕಳು ಕಲೀಲಿಕ್ಕೆ ಹಿಂದೆ ಇದ್ದಾರೆ ಅಂದ ತಕ್ಷಣ ಅವರು ನಿರುಪಯುಕ್ತರಲ್ಲ. ಯಾವತ್ತೂ ಒಂದು ತಿಳ್ಕೊಳ್ಳಿ,
ಫೇಲ್ ಸ್ಟೂಡೆಂಟ್ಸ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ಲೆಸ್. ಅವರನ್ನು ಸರಿಯಾಗಿ ತೊಡಗಿಸ್ಕೊಳ್ಳಿಲ್ಲ ಅಷ್ಟೇ. ಸೊ ಮತ್ತೆ ದಯವಿಟ್ಟು ನಿಮ್ಮ ಮಕ್ಕಳಲ್ಲಿ ನೀವು ಒಂದು ಕ್ಲೋಸ್ ಫ್ರೆಂಡ್ ಥರ ಮಾತಾಡೋಕೆ ನೀವು ಪ್ರಯತ್ನ ಪಡಿ. ಅವರಲ್ಲಿರುವಂಥ ಆ ವಿಚಾರಧಾರೆಗಳನ್ನು ನಾವು ಕೂಡ ತಿಳ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಕೆಲವು ಪೇರೆಂಟ್ಸ್ ಹತ್ರ ಮಕ್ಕಳು ಹೇಳೋದಿಲ್ಲ, ಗುರುಗಳ ಹತ್ರ ಹೇಳ್ತಾರೆ, ಕೆಲವು ಅವರ ಫ್ರೆಂಡ್ಸ್ ಹತ್ರ ಹೇಳ್ತಾರೆ, ಇಲ್ಲ ಇನ್ಯಾರೋ ಒಂದು ಕೌನ್ಸಿಲಿಂಗ್ ಮಾಡೋರು ಬಂದ್ರೆ ಅವ್ರ ಹತ್ರ ಅವರ ವಿಚಾರಗಳನ್ನು ತಿಳಿಸ್ತಾರೆ. ಈ ರೀತಿ ನಾವು ಒಂದು ವ್ಯವಸ್ಥಿತವಾದ ಒಂದು ನೆಟ್ವರ್ಕ್ ಅಂತ ಹೇಳ್ತೇವೆ, ಇದು ನಮ್ಮ ಪ್ರಗತಿಯಲ್ಲಿ ಇದೆ. ಆದ ಕಾರಣ ಪೋಷಕರು ಯಾರು ನಿಮ್ಮ ಮಕ್ಕಳು ಕಲೀಲಿಕ್ಕೆ ಹಿಂದೆ ಇದ್ದಾರೆ ಅಂತ ತಕ್ಷಣ ಅಲ್ಲಿಗೆ ಅವನ ಜೀವನ ಮುಗೀತು ಅಂತ ತಿಳ್ಕೊಳ್ಬೇಡಿ. ಪ್ರಗತಿಯ ಬಾಗಿಲು ಯಾವತ್ತು ಈ ತರದ ವಿದ್ಯಾರ್ಥಿಗಳಿಗೆ ನಾವು ಇಟ್ಟಿದ್ದೇವೆ. ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇನ್ನೊಂದು ಪೋಷಕರಿಗೆ ಹೇಳಬೇಕು, ಪ್ರಗತಿಗೆ ಬಂದ್ರೆ ಖಂಡಿತವಾಗ್ಲೂ ಈ ತರ ಅನುತ್ತೀರ್ಣವಾಗಿ ಬಂದ ಮಕ್ಕಳಿಗೆ ಫೀಸ್ ಕೊಡಬೇಕು, ಹಾಸ್ಟೆಲ್ ಫೀಸು, ಸ್ಕೂಲ್ ಫೀಸು ಎಲ್ಲ ಆಗುತ್ತೆ. ಆದ್ರೆ ಇಲ್ಲಿ ಇನ್ನೊಂದು ವಿಚಾರ ನಾನು ನಿಮ್ಗೆ ತಿಳಿಸ್ಬೇಕು, ಫೇಲ್ ಆದ ಮಕ್ಕಳಿಗೆ ಮಾತ್ರ ಅಲ್ಲ ಪ್ರಗತಿ. ರೆಗ್ಯುಲರ್ ಆಗಿ ಒಂದು ಶಾಲೆಯಲ್ಲಿ ಒಂದು ಮಗು ಓದ್ತಾ ಇದೆ ಅಂತ ತಿಳ್ಕೊಳ್ಳಿ, 8ನೇ ಕ್ಲಾಸು 9ನೇ ಕ್ಲಾಸು, ನನ್ನ ಒಂದು ಆಲೋಚನೆ ಇದೆ, ಅಂತ ಮಕ್ಕಳನ್ನ ಅವರು PUC ಫಸ್ಟ್ ಇಯರಿಗೆ ಬಂದ ತಕ್ಷಣ ನಮ್ಮ ಪುತ್ತೂರಿಗೆ ಕಳಿಸಿ, ಒಂದು ರೆಗ್ಯುಲರ್ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಅವರಿಗೆ ಒಂದು ಸೀಟಿನ ಅರೇಂಜ್ಮೆಂಟ್ ಮಾಡಿ, ಅವರನ್ನ ನಮ್ಮ ಹಾಸ್ಟೆಲಲ್ಲೇ ನಿಲ್ಲಿಸಿ ಅಥವಾ BCM ಹಾಸ್ಟೆಲಲ್ಲಿ ನಿಲ್ಲಿಸಿ, ಆ ಮಗುವನ್ನ ನಮ್ಮ ಒಂದು ಕೋಚಿಂಗ್ ಮುಖಾಂತರ ಅವರನ್ನು ಡಾಕ್ಟರ್ ಮಾಡೋದು, MBBS ಮಾಡೋದು, ಆವಾಗ ಎಷ್ಟು ಲಕ್ಷ ಉಳಿಯಿತು ಅಂತ ಒಂದು ಆಲೋಚನೆ ಮಾಡಿ. ಇದು ಒಂದು ವಿಚಾರಧಾರೆಗೆ ನಾನು ನಮ್ಮ ಶಾಸಕರ ಬಳಿ ಕೂಡ ನಾನು ಮಾತಾಡಿದ್ದೇನೆ, ಅನೇಕ ಕಾಲೇಜಿನ ಪ್ರಾಂಶುಪಾಲರ ಬಳಿ, ನೋಡಿ ಮಕ್ಕಳನ್ನ ಬರುವ ವರ್ಷದಿಂದ ಒಂದು ಪ್ರಥಮ PUCಗೆ ಅಡ್ಮಿಷನ್ ಕೊಡಿ ನಿಮ್ಮಲ್ಲಿ, ಅದು ಸರ್ಕಾರಿ ಕಾಲೇಜು, ಸಣ್ಣ ಫೀಸು, ಅವರಿಗೆ ಕೋಚಿಂಗು, ಅವರನ್ನ CET ನೀಟಿಗೆ ತಯಾರು ಮಾಡೋದು, ಇದೆಲ್ಲ ಕೆಲಸ ಪ್ರಗತಿ ಮಾಡಿ ಅಂಥ ವಿದ್ಯಾರ್ಥಿಗಳು ಪ್ರೈವೇಟ್ ಶಾಲೆಯ ವಿದ್ಯಾರ್ಥಿಗಳನ್ನ ಬೀಟ್ ಮಾಡಬೇಕು ಅಂತ ಹೇಳೋದು ಈ ಪ್ರಗತಿಯ ಇನ್ನೊಂದು ಆಲೋಚನೆ ಸರ್. ಸೊ ಈ ನಿಟ್ಟಿನಲ್ಲಿ ಪೇರೆಂಟ್ಸಿಗೆ ಹೇಳೋದು, ಸೋತ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಗೆದ್ದ ವಿದ್ಯಾರ್ಥಿಗಳಿಗೂ ಅದೇ ರೀತಿ ಕಲೀಲಿಕ್ಕೆ ಸ್ವಲ್ಪ ಹಿಂದಿದ್ದ ವಿದ್ಯಾರ್ಥಿಗಳಿಗೂ ಅವರನ್ನು ಮುಂದಕ್ಕೆ ತರುವಂತ ಕೆಲಸ ನಾವು ಮಾಡ್ತೇವೆ. ಇದು ನಿರಂತರ 16 ವರ್ಷಗಳಿಂದ ಮಾಡ್ತೇವೆ, ಇವತ್ತಿನ ನಿನ್ನೆ ಮಾತು ಅಲ್ಲ ಇದು. ಕೊಡಗಿನಲ್ಲಿ ಪೇರೆಂಟ್ಸಿಗೆ ಪ್ರತಿ ಮನೆ ಮಾತು, ಯಾಕಂತ ಹೇಳಿದ್ರೆ ಆಕಾಶವಾಣಿಯಲ್ಲಿ ಯಾವಾಗ ಬೆಳಿಗ್ಗೆ ಆನ್ ಮಾಡಿದ್ರೆ ಪ್ರಗತಿ ಸ್ಟಡಿ ಸೆಂಟರ್ ಅಂತ ಬರ್ತಾ ಇರುತ್ತೆ. ಮಾದೇಟ್ರ ಬಿಲ್ಡೆಪ್ ಅವರ ಸ್ವರ ಅಂತೂ ಎಲ್ಲ ಮನೆಯಲ್ಲಿ 16 ವರ್ಷದಿಂದ ಕೇಳ್ತಾ ಇದ್ದಾರೆ. ಮತ್ತು ಅನೇಕ ಹೆತ್ತವರು ಇವಾಗ ಫೋನ್ ಮಾಡಿ ಹೇಳ್ತಾರೆ, ನನ್ನ ಮಗನಿಗೆ ಅಸ್ಸಾಂ ರೈಫಲ್ಸ್ ಅಲ್ಲಿ ಕೆಲಸ ಆಯ್ತು, ಅದೇ ಹುಡುಗನ ಅಕ್ಕನಿಗೆ ಅಕ್ಷಿತ್ ಅಂತ ಅವಳ ಹೆಸರು, ಅವಳಿಗೆ ಇನ್ಫೋಸಿಸ್ ಡೆಲ್ಲಿಯಲ್ಲಿ ಕೆಲಸ ಆಯ್ತು. ಇದೆಲ್ಲ ನಾನು ಹೇಳೋದು ಕೊಡಗಿನ ಮಕ್ಕಳು, ಅದು ಹೆಮ್ಮೆಯ ವಿಚಾರ ಅಂತ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಸರ್. ಓಕೆ ಮೇಡಮ್, ತಮ್ಮಿಂದ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನೆರವಾಗುವಂತ ಏನಾದ್ರು ಮಾಹಿತಿ ಇದ್ರೆ ದಯಮಾಡಿ ನಮ್ಮ ವೀಕ್ಷಕರ ಮುಖಾಂತರ ತಾವು ಹಂಚಿಕೊಳ್ಳಿ. ಮುಖ್ಯವಾಗಿ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಕೊಡಗಲ್ಲಿ ಯಾವುದೇ ಕೋಚಿಂಗ್ ಆಗಲಿ, ಟ್ಯೂಷನ್ ಕ್ಲಾಸಸ್ ಆಗಲಿ ಅಂಥದ್ದು ಸೌಕರ್ಯ ಇಲ್ಲ. ಸೊ ಆದ ಕಾರಣ ಪೇರೆಂಟ್ಸ್ ಎಷ್ಟೋ ಜನಕ್ಕೆ ಕಾಲ್ ಮಾಡಿ ಕೇಳಿದ್ದು ಉಂಟು, ನಮ್ಮ ಮಕ್ಕಳಿಗೆ ಇದು ನಾಟ ಅಥವಾ NDAಗೆಲ್ಲ ಕೋಚಿಂಗ್ ಇದೆಯಾ ಅಂತೇಳಿ. ಇವಾಗ ರೀಸೆಂಟಾಗಿ ನಾನೊಂದು ಫೋನ್ ಕಾಲ್ ರಿಸೀವ್ ಮಾಡಿದೆ. ಆವಾಗ ನಾನು ಕೇಳಿದೆ, ನಿಮ್ಮ ಮಗ ಏನು ಮಾಡುದು? ಫಸ್ಟ್ PUC ಆಯಿತು. ಸೊ ಫಸ್ಟ್ PUC ಆದವರಿಗೆ ಈವಾಗಲೇ JEE ಇರ್ಬೋದು, NDA ಎಕ್ಸಾಮ್ಗೆ ಕೋಚಿಂಗ್ ಕೊಟ್ಟರಾಗ ಅವರಿಗೆ ಸೆಕೆಂಡ್ PUC ಸಿಲೆಬಸ್ ಗೊತ್ತಿರುವುದಿಲ್ಲ. ಸೊ ಅದು ಅವರ ತಲೆ ಮೇಲೆ ದೊಡ್ಡ ಭಾರ ಇಟ್ಟಾಗೆ ಆಗುದು. ಸಬ್ಜೆಕ್ಟ್ ನಾಲೆಜ್ ಇಲ್ಲದೆ ಅವನಿಗೆ ಏನಾಗ್ತದೆ ಅಂದರೆ ಮತ್ತೆ ಅಯ್ಯೋ ನನಗೆ ಸೈನ್ಸ್ ಬೇಡವೇ ಬೇಡ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬರ್ಬೋದು. ಆದ ಕಾರಣ ಇವಾಗ ನಮ್ಮಲ್ಲಿ ಸಮ್ಮರಲ್ಲಿ ಕ್ರ್ಯಾಶ್ ಕೋರ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀವಿ. ಸೈನ್ಸಲ್ಲಿ ಏನು ಸಾಧನೆ ಮಾಡಬೇಕು ಅಂತ ನೆನೆಸಿದಿರೋ ಪೇರೆಂಟ್ಸ್ ಇರ್ಬೋದು, ಮಕ್ಕಳಿರ್ಬೋದು, ಅಂಥವರಿಗೆ ಇವಾಗ ಕಾಲೇಜ್ ಸ್ಟಾರ್ಟ್ ಆದ ನಂತರ ನಿಮ್ಮ ಕಾಲೇಜಲ್ಲಿ ಹೇಗೋ ಪಾಠ ಪ್ರವಚನ ಆಗ್ತದೆ, ಬಟ್ ಅದರಿಂದ ಒಂದು ಡಿಫರೆಂಟ್ ಟೀಚಿಂಗ್ ಬೇಕು, ಡಿಫರೆನ್ಸ್ ಬೇಕು ಅಂತ ಹೇಳುವಾಗ ಈ ರಜೆ ಏನು 45 ದಿವಸ ಅಥವಾ 2 ತಿಂಗಳ ಟೈಮ್ ಇದೆ, ಆ ಟೈಮಲ್ಲಿ ನೀವು ಪ್ರಗತಿಗೆ ಬಂದು ಒಂದು ಕ್ರ್ಯಾಶ್ ಕೋರ್ಸ್ ಅಲ್ಲಿ ಜಾಯ್ನ್ ಆಗಿ ಅದಕ್ಕೆ ಬೇಕಾಗುವಂಥ ಹಾಸ್ಟೆಲ್ ಸೌಕರ್ಯ, ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳಿದೆ, ಎಲ್ಲ ಕ್ವಾಲಿಫೈಡ್ ಲೆಕ್ಚರ್ಸ್ ಇದ್ದಾರೆ. ಸೊ ಆ 2 months ಅಲ್ಲಿ ಆ ಸೆಕೆಂಡ್ PUC ಸಿಲೆಬಸ್ ಏನಿದೆ ನಾವು ಕಂಪ್ಲೀಟ್ ಮಾಡಿ ಕೊಡ್ತೇವೆ. ಆವಾಗ ನಿಮಗೆ ಸೆಕೆಂಡ್ PUC ಸಿಲೆಬಸ್ ಅಲ್ಲಿ ಏನಿದೆ, ಯಾವ ಯಾವ ಟಾಪಿಕ್ಸ್ ಇದೆ, ಅದರಲ್ಲಿ ಈ ನೆಕ್ಸ್ಟ್ CET ನೀಟಿಗೆ ನಾವು ಎಕ್ಸಾಮ್ ಬರೆಯುವಾಗ ವೆಯ್ಟೇಜ್ ಎಷ್ಟಿದೆ ಅನ್ನೋದು ಮೊದಲೇ ಒಂದು ಐಡಿಯಾ ಸಿಗುವ ಕಾರಣ ನೆಕ್ಸ್ಟ್ ಕ್ಲಾಸಸ್ ಸ್ಟಾರ್ಟ್ ಆದ ನಂತರ ನೋಡಿ, ಮಳೆಗಾಲ ಎಲ್ಲ ಸ್ಟಾರ್ಟ್ ಆದಾಗ ಕೊಡಗಿನ ಪ್ರದೇಶದಲ್ಲಿ ಬಸ್ ವೆಹಿಕಲ್ಸ್ ಇರ್ಬೋದು, ಯಾವುದೇ
ವಾಹನಗಳು ಬರುವುದು ಹೋಗುದು ಎಲ್ಲ ತುಂಬಾ ಕಷ್ಟ ಇರ್ತದೆ. ಸೊ ಆವಾಗ ನೀವು ಮನೆಯಲ್ಲೇ ಕಾಲೇಜ್ ಬಿಟ್ಟು ಬಂದ ಕೂಡಲೇ ಯಾವ ಟಾಪಿಕ್ಸ್ ಅನ್ನು ಓದಬೇಕು ಏನು ಅಂತೇಳಿ ಒಂದು ಪ್ಲಾನ್ ಔಟ್ ಚಾರ್ಟ್ ಮಾಡಿಕೊಂಡು ಅದರ ಪ್ರಕಾರ ಓದ್ಬೋದು. ಇದರಿಂದ ಮುಂದಿನ ನಿಮ್ಮ ಭವಿಷ್ಯತ್ತಿಗೆ ತುಂಬಾ ಹೆಲ್ಪ್ ಆಗಬಹುದು. ಓಕೆ ಮೇಡಮ್, ಈಗ ಸರ್ ಆಗ್ಲಿ ತಾವು ಹೇಳಿದ್ರಿ, ಮೇಡಮ್ ಕೂಡ ಹೇಳಿದ್ದೆ, ಒಂದು ರೀತಿಯಲ್ಲಿ ಈ ಪ್ರಗತಿ ಸ್ಟಡಿ ಸೆಂಟರ್ ಏನಿದೆ ಇದು ಖಂಡಿತವಾಗ್ಲೂ ಹಲವಷ್ಟು ಒಳ್ಳೆ ಏನು ಒಂದು ರೀತಿಯಲ್ಲಿ ತುಂಬಾ ಮನೆಯಲ್ಲಿ ನಮ್ಮ ಸ್ಕೂಲ್ನಲ್ಲಿ ದಡ್ಡ ಅಂತ ಮನೆಯಲ್ಲಿ ಬೈಕೊಳ್ಳೋಂಥ ಮಕ್ಕಳು ಕೂಡ ಇಲ್ಲಿ ಕಲಿತು ಒಂದು ಒಳ್ಳೆಯ ಸ್ಟೇಜ್ಗೆ ಹೋಗಿದ್ದಾರೆ, ಒಂದು ಸಮಾಜದ ಒಳ್ಳೆ ಸ್ತರಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂತ ತಾವು ಹೇಳಿದ್ರಿ. ಖಂಡಿತವಾಗ್ಲೂ ನಿಮ್ಮ ಈ ಸ್ಟಡಿ ಸೆಂಟರ್ ಹೀಗೆ ಸಾಗಲಿ, ಮುಂದೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನೆರವನ್ನು ನೀಡಲಿ, ಮತ್ತಷ್ಟು ವಿದ್ಯಾರ್ಥಿಗಳು ಈಗೇನು ನಿಮ್ಮ ಪ್ರಗತಿ ಸ್ಟಡಿ ಸೆಂಟರ್ ಗಿಡವಾಗಿದ್ದು ಮರವಾಗಿ ಹೆಮ್ಮರವಾಗಿ ಬೆಳೆದಿದೆ, ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಅವರ ಪೋಷಕರುಗಳು ಕೂಡ, ಎಷ್ಟೋ ಜನ ಪೋಷಕರು ನೊಂದಿರ್ತಾರೆ, ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಆಶಾಕಿರಣವಾಗಿದೆ. ಇದು ಹೀಗೆ ಸಾಗಲಿ ಅಂತ ಹೇಳ್ತಾ ಮುಂದೆ ಮತ್ತಷ್ಟು ನಿಮ್ಮ ಪ್ರಗತಿ ಸೆಂಟರ್ನಿಂದ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅನುಕೂಲವಾಗಂತ ಹೊಸ ಹೊಸ ಕೋರ್ಸ್ಗಳಿರ್ಬೋದು ಎಲ್ಲವೂ ಕೂಡ ಒಂದು ರೀತಿ ಸಮಾಜಕ್ಕೆ ದೊರಕಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೆ ಸರ್. ಈ ಒಂದು ಸಮಯದಲ್ಲಿ ನಮ್ಮೊಂದಿಗೆ ತಮ್ಮ ಅಮೂಲ್ಯ ಸಮಯನ ಕಳೆದು ನಮ್ಮೊಂದಿಗೆ ಕೆಲವೊಂದು ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ. ನಿಮ್ಮಿಬ್ಬರಿಗೂ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ವೀಕ್ಷಕರೇ, ಇದುವರೆಗೂ ನಮ್ಮೊಂದಿಗೆ ಪ್ರಗತಿ ಸ್ಟಡಿ ಸೆಂಟರ್ನ ಗೋಕುಲ್ನಾಥ್ ಸರ್ ನೀವು ಒಂದು ನಿಮ್ಮ ಅನುಮತಿಯ ಮೇರೆಗೆ ಒಂದು ವಿಚಾರ ನಾನು ವೀಕ್ಷಕರಿಗೆ ತಿಳಿಸಬೇಕು. ಯಾಕಂತ ಹೇಳಿದ್ರೆ ಸ್ಪೋರ್ಟ್ಸ್ ಕೋಟಾದ ಅಡಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ಕೊಡಗಿನವರು, ಅದು ಅತ್ಯಂತ ಅಧಿಕ ವಿದ್ಯಾರ್ಥಿಗಳು ಕೊಡಗಿನವರು ಇರ್ತಾರೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅವರು ಅವರ ಸ್ಪೋರ್ಟ್ಸ್ ಕಾರ್ಯಗಳಿಗೆ ಅವರು ಹೋಗಿರ್ತಾರೆ. ಆಗ ಅವರು ಸ್ಟಡೀಸ್ ಅಲ್ಲಿ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸಮಯ ಸಿಕ್ಲಿಲ್ಲ ಅಂತ ಫೇಲ್ ಆಗಿ ಆ ವಿದ್ಯಾರ್ಥಿಗಳು ನನ್ನ ಹತ್ರ ಬಂದು ಅಳುತ್ತಾ, ಸರ್ ನಾನು ಸ್ಪೋರ್ಟ್ಸಿಗೆ ನಾನು ಇಡೀ ಸಮಯವನ್ನು ಮೀಸಲಿಟ್ಟೆ, ಫೇಲ್ ಆಗಿದ್ದೇನೆ, ಇವಾಗ ಆ ಕಡೆ ಸ್ಪೋರ್ಟ್ಸು ಇಲ್ಲ, ಈ ಕಡೆ ಎಜುಕೇಶನು ಇಲ್ಲ ಅಂತೇಳಿ ಆಗಿದೆ. ಏನು ಚಿಂತೆ ಮಾಡಬೇಡಿ, ಇಲ್ಲಿ ಸ್ಪೋರ್ಟ್ಸು ಇದೆ, ಎಜುಕೇಶನು ಇದೆ ಅಂತ ಹೇಳಲೇಬೇಕು. ಇಲ್ಲಿ ನಿಮ್ಮ ಕೊಡಗಿನ ಮಕ್ಕಳೇ ಇರೋದು ಜಾಸ್ತಿ, ಹಾಗೆ ಅನೇಕ ಪ್ರತಿಷ್ಠಿತ ಸ್ಪೋರ್ಟ್ಸಿಗೆ ಉತ್ತೇಜನ ನೀಡುವಂತ ಕಾಲೇಜಿನ ಮಕ್ಕಳು ನಮ್ಮಲ್ಲಿ ಅಧಿಕ ಸಂಖ್ಯೆಯಲ್ಲಿದ್ದಾರೆ. ಸೊ ಆದ ಕಾರಣ ಇಲ್ಲಿ ವಿಶಾಲವಾದ ಗ್ರೌಂಡ್ ಇದೆ, ಎಲ್ಲಾ ವ್ಯವಸ್ಥೆ ಇದೆ. ಆದ ಕಾರಣ ಸ್ಪೋರ್ಟ್ಸಿನ ಮಕ್ಕಳು ಕೂಡ ಚಿಂತೆ ಮಾಡಬೇಡಿ, ಎಜುಕೇಶನ್ ಅಲಾಂಗ್ ವಿತ್ ಸ್ಪೋರ್ಟ್ಸ್. ಸರ್, ಒಂದು ವಿಚಾರ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ಈ 16 ವರ್ಷದಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ ಹೊಸ ಹೊಸ ಹೆಜ್ಜೆಗಳನ್ನು ಇಡ್ತಾ ಬಂದಿದೆ. ಅದರ ಸಲುವಾಗಿ ಕಳೆದ ವರ್ಷ ನಾವು ಇನ್ನೊಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಇದು ಕೊಡಗಿನ ಮಕ್ಕಳಿಗಿರ್ಬೋದು, ಇಡೀ ದೇಶಾದ್ಯಂತ ಎಲ್ಲ ಮಕ್ಕಳ ಗಮನದಲ್ಲಿ. ಕೆಲವು ಮಕ್ಕಳಿಗೆ ಏನಂದ್ರೆ 10th ಆದ ಕೂಡಲೇ PUCಗೆ ಹೋಗ್ಬೇಕಂತ ಇರುವುದಿಲ್ಲ, ಕೆಲವು ಟೆಕ್ನಿಕಲ್ ಸೈಡ್ ಹೋಗ್ಬೇಕಂತ ಇಂಟ್ರೆಸ್ಟ್ ಇರ್ತದೆ. ಸೊ ಅಂತವರಿಗೆ ಬೇಕಾಗಿ ಡಿಪ್ಲೊಮಾ ಕ್ಲಾಸಸ್ ಅನ್ನು ಪ್ರಾರಂಭಿಸಿದೆ. ಅದರಲ್ಲಿ ಮುಖ್ಯವಾಗಿ ಫೈರ್ ಅಂಡ್ ಸೇಫ್ಟಿ. ಈ ಫೈರ್ ಅಂಡ್ ಸೇಫ್ಟಿ ಅನ್ನೋದು ಮಂಗಳೂರು ಬಿಟ್ರೆ ಬೇರೆ ಎಲ್ಲೂ ಸಹ ಇಲ್ಲ. ಸೊ ಆ ಫೈರ್ ಅಂಡ್ ಸೇಫ್ಟಿ ಕ್ಲಾಸಸ್ ಅನ್ನು ನಾವು ಪ್ರಪ್ರಥಮವಾಗಿ ಪುತ್ತೂರಲ್ಲಿ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಅದು ಮತ್ತು HVAC ಟೆಕ್ನಾಲಜಿ ಮತ್ತೆ ಬಿಲ್ಡಿಂಗ್ ಆಟೋಮೇಷನ್ ಇಂತ ಹೊಸ ಹೊಸ ಪ್ರಾರಂಭಿಸಿದ್ದೇವೆ. ಇದಕ್ಕೆ ಬೇಕಾಗಿ ಸೇರುವಂತ ಮಕ್ಕಳಿಗೆ ಸಹ ಹಾಸ್ಟೆಲ್ ಸೌಕರ್ಯ, ಎಲ್ಲಾ ವಸತಿ ಸೌಕರ್ಯಗಳು ನಮ್ಮಲ್ಲಿ ಇದೆ. ಸೊ ಆಸಕ್ತ ವಿದ್ಯಾರ್ಥಿಗಳು ಅದಕ್ಕೆ ಬೇಕಾಗಿ ಸಹ ಪ್ರಗತಿಯನ್ನು ಸಂಪರ್ಕಿಸಬಹುದು. ಇದೇ ಡಿಪ್ಲೊಮಾದಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾಗಿ ಫ್ಯಾಷನ್ ಡಿಸೈನಿಂಗ್ ಇದೆ, ಮತ್ತು ಡಿಪ್ಲೊಮಾ ಇನ್ ಟೀಚರ್ಸ್ ಟ್ರೈನಿಂಗ್ ಇದೆ. ಅದೇ ರೀತಿ ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಅತ್ಯಂತ ಬೇಡಿಕೆ ಇರುವಂತ ಒಂದು ಡಿಪ್ಲೊಮಾ ಕೋರ್ಸು. ಗಲ್ಫ್ ಕಂಟ್ರಿಗಳು ಅಲ್ಲದೆ ನಮ್ಮ ಭಾರತದಲ್ಲಿ ಅತ್ಯಧಿಕ ಬೇಡಿಕೆ ಇರುವಂತ ಈ ಡಿಪ್ಲೊಮಾ ಕೋರ್ಸುಗಳು ಕಳೆದ ವರ್ಷ ಪ್ರಾರಂಭ ಮಾಡಿದ್ದೇವೆ. ಸೊ ಈ ವರ್ಷ ಆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ನ ವ್ಯವಸ್ಥೆಯನ್ನು ಕೂಡ ನಮ್ಮ ಈ ವ್ಯವಸ್ಥೆ ಅಲ್ಲದೆ ಅದನ್ನು ಸಪರೇಟ್ ಆಗಿ ಮಾಡ್ತಾ ಇದ್ದೇವೆ. ಆದ ಕಾರಣ ಕೊಡಗಿನ ಮಕ್ಕಳು ಎಲ್ಲಾ ಜಿಲ್ಲೆಯ ಮಕ್ಕಳಿಗೂ ಒಂದು ಡಿಪ್ಲೊಮಾ ಕಲಿಬೇಕಾದ್ರೂ ನಮ್ಮಲ್ಲೇ ಬರ್ಬೋದು. ನಮ್ಮಲ್ಲಿ SSLCಯು ಮಾಡ್ಬೋದು, ಅದರ ಜೊತೆಯಲ್ಲಿ PUC ಮಾಡಬಹುದು, ಅದರ ಜೊತೆಯಲ್ಲಿ ವೃತ್ತಿಪರವಾದ ಡಿಪ್ಲೊಮಾ ಕೋರ್ಸ್ ಸಹ ಪ್ರಗತಿಯಲ್ಲೇ ಇದೆ ಅಂತ ಹೇಳಲಿಕ್ಕೆ ನಾವು ತುಂಬಾ ಹೆಮ್ಮೆ ಪಡ್ತಾ ಇದ್ದೀವಿ. ಓಕೆ ಸರ್, ಖಂಡಿತ. ವಿದ್ಯಾರ್ಥಿಗಳ ಕೇಳಿದ್ರಲ್ಲ, ವಿದ್ಯಾರ್ಥಿಗಳಿರ್ಬೋದು ಅಥವಾ ಅವರ ಪೋಷಕರಿರ್ಬೋದು, ತಾನು ಸೋತೋದೆ ಅಂತ ಹೇಳಿ ಆತ್ಮಸ್ಥೈರ್ಯವನ್ನ ಕಳೆದುಕೊಳ್ಳೋಕ್ಕಿಂತ ಪ್ರಗತಿ ಸ್ಟಡಿ ಸೆಂಟರ್ ಏನಿದೆ ಅಲ್ಲಿಗೆ ಬಂದಲ್ಲಿ ಖಂಡಿತವಾಗ್ಲೂ ನಿಮಗೂ ಕೂಡ ಒಂದು ಉಜ್ವಲವಾದ ಭವಿಷ್ಯ ಖಂಡಿತ ಮುಂದೆ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಅಮೂಲ್ಯವಾದ ಸಮಯವನ್ನು ಮುಂದೆ ಕಳೆದಿದ್ದೀರಿ ಸರ್. ನಿಮಗೂ ನಿಮ್ಮ ಸಂಸ್ಥೆಗೂ
ಶುಭವಾಗಲಿ ಅಂತ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪ್ರಗತಿ ಸ್ಟಡಿ ಸೆಂಟರ್ನ ಗೋಕುಲ್ನಾಥ್ ಸರ್ ಹಾಗೂ ದಂಪತಿಗಳು ನಮ್ಮೊಂದಿಗೆ ಹಲವಾರು ವಿಚಾರಗಳನ್ನು ತಮ್ಮೆದುರು ಬಿಚ್ಚಿಟ್ಟಿದ್ದಾರೆ. ಮತ್ತು ಪ್ರಗತಿ ಸ್ಟಡಿ ಸೆಂಟರ್ನಿಂದ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿಂದ ಸಮಾಜದ ಮೇಲ್ಸ್ತರಗಳಲ್ಲಿ ಕೆಲಸ ಮಾಡ್ತಿರೋದನ್ನ ಅವರು ತಮ್ಮ ಮುಂದೆ ತೆಗೆದಿಟ್ಟಿದ್ದಾರೆ. ನಿಮ್ಮಲ್ಲೂ ಕೂಡ ನಾನಾಗಲೇ ಹೇಳಿದಂಗೆ ಯಾವುದೇ ರೀತಿಯ ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಖಂಡಿತವಾಗ್ಲೂ ಅಂಥ ಒಂದು ಸಂದರ್ಭದಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ ಕಡೆ ಮುಖ ಮಾಡಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಹೇಳ್ತಾ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಅಂತಿಮ ವಿದಾಯ ಹೇಳ್ತಾ ಮುಂದಿನ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳು.